ಆಕಾಶವಾಣಿ ಮಂಗಳೂರು. ಕಾನೂನು ಸಲಹೆ, ಸಿವಿಲ್ ಕ್ರಿಮಿನಲ್ ವಿಷಯಗಳ ಕುರಿತಾದ ಮಾರ್ಗದರ್ಶಿ ಕಾರ್ಯಕ್ರಮ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೋಟಾರು ವಾಹನ ಕಾಯ್ದೆ ಭಾಗ 1. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿ ಮಂಗಳೂರಿನ ವಕೀಲರಾದ ಶಂಕರನಾರಾಯಣ ಅಡಿಗ ಕೆ. ಸಂದರ್ಶಕರು ಪ್ರದೀಪ್ ಡಿಎಂ ಹಾವಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮೋಟಾರು ವಾಹನ ಕಾಯ್ದೆ 1988 ಈ ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಶಂಕರನಾರಾಯಣ ಅಡಿಗ ಕೆ, ವಕೀಲರು, ಮಂಗಳೂರು. ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಸರ್, ಮೊದಲನೇದಾಗಿ ಏನಿದು ಮೋಟಾರು ವಾಹನ ಕಾಯ್ದೆ ಅಂತ ಹೇಳಿದರೆ? ಮೋಟಾರು ವಾಹನ ಕಾಯ್ದೆ ಅಂದರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಈಗ ಭಾರತದಲ್ಲಿ ಆಗಲಿ ಜಗತ್ತಿನಲ್ಲಿ ಮೋಟಾರು ವಾಹನವನ್ನು ಹೊಂದಿರ್ತಾನೆ. ಆ ಮೋಟಾರು ವಾಹನವನ್ನು ಯಾವ ರೀತಿ ಅವನು ಚಲಾಯಿಸಬೇಕು, ಯಾವ ರೀತಿ ನಿರ್ವಹಿಸಬೇಕು, ರಸ್ತೆಯಲ್ಲಿ ಅದನ್ನು ಚಲಾಯಿಸಿಕೊಂಡು ಹೋಗುವಾಗ ತನಗಾಗಲಿ ಪಾದಾಚಾರಿಗಳಿಗಾಗಲಿ ಅಥವಾ ಥರ್ಡ್ ಪಾರ್ಟೀಸ್ ಅಂತ ನಾವೇನು ಹೇಳ್ತೇವೆ, ಅವರಿಗೆ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಅದನ್ನು ಯಾವ ರೀತಿ ಚಲಾಯಿಸಲಿಕ್ಕೆ ಸಾಧ್ಯತೆ ಉಂಟು, ಅದರ ಬಗ್ಗೆ ಕಾನೂನುಗಳನ್ನು ನಿರ್ವಹಣೆ ಮಾಡ್ತಾನೆ. ಅದು ಅಲ್ಲದೆ ರಸ್ತೆ ಸುರಕ್ಷತೆಯ ಬಗ್ಗೆ, ವಾಹನಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ವಾಹನಗಳನ್ನು ಹೊಂದಿರುವಂತಹ ವ್ಯಕ್ತಿಯಲ್ಲಿರಬೇಕಾದಂತಹ ಗುಣಗಳೇನು, ಯಾವ ರೀತಿ ದಾಖಲಾತಿಗಳನ್ನು ಅವರು ನಿರ್ವಹಣೆ ಮಾಡಬೇಕು, ಇದೆಲ್ಲ ವಿಷಯದ ಬಗ್ಗೆ ಒಂದು ಸ್ಪಷ್ಟವಾದಂತಹ ಒಂದು ನೀತಿ ಸಂಹಿತೆಯನ್ನು ಭಾರತ ದೇಶ ನಮಗೆ ಕೊಟ್ಟಿದೆ. 1939 ಬ್ರಿಟಿಷರ ಕಾಲದಲ್ಲೇ ಈ ಮೋಟಾರು ವಾಹನ ಕಾಯ್ದೆ ಇತ್ತು. ಅದನ್ನು 1988 ಆ ಒಂದು ಅವಧಿಯಲ್ಲಿ ಅದಕ್ಕೆ ಅಲ್ಪ ಸ್ವಲ್ಪ ಬದಲಾವಣೆಗಳನ್ನೆಲ್ಲ ಮಾಡಿಕೊಂಡು ಒಂದು ಮೋಡಿಫಿಕೇಷನ್ ಮಾಡಿಕೊಂಡು ಅದನ್ನು ಮೋಟಾರು ವಾಹನ ಕಾಯ್ದೆ 1988 ಅಂತ ಹೇಳಿಕೊಂಡು ಅದನ್ನು ಚಲಾಯಿಸಿಕೊಂಡು ಬಂದಿದ್ದಾರೆ. ಅದರಲ್ಲಿ ಸಂಪೂರ್ಣವಾದಂಥ ಒಂದು ರಸ್ತೆಯ ಸುರಕ್ಷತೆಯ ಬಗ್ಗೆ, ವಾಹನಗಳ ನಿರ್ವಹಣೆಯ ಬಗ್ಗೆ, ರಸ್ತೆಯ ಸುರಕ್ಷತೆಯ ಬಗ್ಗೆ ಅದರಲ್ಲಿ ಮಾಹಿತಿಗಳನ್ನು ನಮಗೆ ನೀಡಲಾಗಿದೆ. ಸರ್, ಈಗ ಮೋಟಾರು ವಾಹನ ಕಾಯ್ದೆ ಅದು ಕೂಡ ಈಗಿನ ಒಂದು ಕಾಲದಲ್ಲಿ ಬಹಳ ಮುಖ್ಯವಾದಂಥ ಒಂದು ವಿಚಾರಗಳು ಸರ್. ಹಾಗಾದರೆ ಇದರ ಪ್ರಮುಖ ಉದ್ದೇಶಗಳು ಏನು ಅಂತೇಳಿ ಸರ್? ಮುಖ್ಯವಾಗಿ ಮೋಟಾರು ವಾಹನ ಚಲಾಯಿಸುವಾಗ ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿಯಾದಂಥ ಅಪಾಯ ಬರಬಾರ್ದು. ಹಾಗಿರುವಾಗ ನಾವು ರಸ್ತೆಯ ಸುರಕ್ಷತೆ ಹೇಗೆ ನೋಡಿಕೊಳ್ಬೇಕು, ಮತ್ತು ವಾಹನ ಚಲಾಯಿಸುವಂತಂದರೆ ಒಂದು ಸಭ್ಯತೆಯ ಪ್ರಶ್ನೆ. ಅದು ಪ್ರತಿಯೊಬ್ಬನಿಗೂ ವಾಹನ ಇರಲಿಕ್ಕಾಗೋದಿಲ್ಲ. ಯಾರೋ ಒಬ್ಬ ವಾಹನವನ್ನು ತೆಗೆದುಕೊಂಡು ಹೋಗಬೇಕಂತಲೇ ಆಗೋದಿಲ್ಲ. ಅವನಿಗೆ ಆ ವಾಹನ ಚಲಾಯಿಸಲಿಕ್ಕೆ ಇರತಕ್ಕಂಥ ಅರ್ಹತೆ ಬೇಕು. ಆ ಅರ್ಹತೆಯನ್ನು ಹೇಗೆ, ಮಾನದಂಡ ಏನು, ಅದಕ್ಕೆ ಚಾಲನಾ ಪರವಾನಗಿ ಬೇಕು. ಮತ್ತು ವಾಹನವನ್ನು ಎಲ್ಲರೂ ಹೊಂದಿಕೊಳ್ಳಿಕ್ಕಾಗೋದಿಲ್ಲ. ಆ ವಾಹನದ ಬಗ್ಗೆ ಒಂದು ಸ್ಪಷ್ಟವಾದಂಥ ಒಂದು ರೆಕಾರ್ಡ್ ಬೇಕು, ಒಂದು ದಾಖಲೆ ಬೇಕು. ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ಬೋದು, ಮತ್ತು ಯಾವುದೇ ರೀತಿಯಲ್ಲೂ ಯಾವುದೇ ಅಪಾಯ ಆಗದಂತೆ ಯಾವ ರೀತಿ ಕೊಂಡು ಹೋಗಬೇಕು, ಇದೆಲ್ಲವನ್ನು ಸ್ಪಷ್ಟವಾಗಿ ಜನತೆಗೆ ತಿಳಿಸುವಂತಹ ನಿಟ್ಟಿನಲ್ಲಿ ಈ ಮೋಟಾರು ವಾಹನ ಕಾಯ್ದೆ ಎಂಬುದನ್ನು ಅದನ್ನು ನಿರ್ವಹಣೆ ಮಾಡಿದರು. ಈ ಮೋಟಾರು ವಾಹನ ಕಾಯ್ದೆಯಲ್ಲಿ ಯಾರಿಗೆ ಯಾವ ತಪ್ಪು ಮಾಡಿದರೆ ಏನು ದಂಡಗಳು ಸಿಕ್ಕಿದಾಗ ಇನ್ನು ಮುಂದೆ ನಾನು ತಪ್ಪು ಮಾಡಬಾರ್ದು ಅಂತ ಹೇಳುವಂಥ ಒಂದು ಶಿಕ್ಷೆಗೆ ತಕ್ಕದಾದಂತಹ ಒಂದು ಪ್ರತಿಕ್ರಿಯೆ ಅದರಲ್ಲಿ ಬರ್ತದೆ. ಆದ ಕಾರಣ ಶಿಕ್ಷೆ ಸಿಗ್ತದೆ ಅಂತ ಹೇಳುವ ಕಾರಣಕ್ಕೆ ಮುಂದೆ ಯಾವುದೇ ಅಪರಾಧ ನಡೆಯುವುದಿಲ್ಲ. ಅದೆಲ್ಲವೂ ಕೂಡ ಈ ಮೋಟಾರು ವಾಹನ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಆದ ಕಾರಣ ಒಟ್ಟಾರೆ ಮೋಟಾರು ವಾಹನ ಕಾಯ್ದೆಯ ಉದ್ದೇಶ ಏನಂತಂದರೆ, ಒಂದು ವಾಹನ ರಸ್ತೆಗಿಳಿದ ಮೇಲೆ ರಸ್ತೆಯಲ್ಲಿ ಆ ವಾಹನ ಯಾರಿಗೂ ಯಾವುದೇ ತೊಂದರೆಯಾಗದಂತೆ ಸಭ್ಯ ರೀತಿಯಲ್ಲಿ ಹೇಗೆ ಅದನ್ನು ನಾವು ಚಲಾಯಿಸಿಕೊಂಡು ಹೋಗಬಹುದು ಅಂತ ಹೇಳುವುದಕ್ಕೆ ಎಲ್ಲ ರೀತಿಯ ಬೇರೆ ಬೇರೆ ದೃಷ್ಟಿಕೋನದಿಂದ ಕಾನೂನುಗಳನ್ನು ಒದಗಿಸಲಾಗಿದೆ. ಇದು ಅದರ ಉದ್ದೇಶ. ಸರ್, ಈಗ ಮೋಟಾರು ವಾಹನ ಕಾಯ್ದೆಯ ಪ್ರಮುಖ ನಿಬಂಧನೆಗಳು ಯಾವುದೆಲ್ಲ ಅಂತೇಳಿ? ನಿಬಂಧನೆಗಳಿರುವಂತಹದ್ದು ಮುಖ್ಯವಾಗಿ ಚಾಲಕನಿಗೆ, ಮಾಲಕನಿಗೆ. ವಾಹನಗಳ ಮಾಲಕ ಯಾರಿದ್ದಾನೋ ಅವನಿಗೆ ಕೆಲವು ನಿಬಂಧನೆಗಳುಂಟು. ಅವ ವಾಹನಗಳನ್ನು ತಾನು ಹೊಂದಿಕೊಂಡಿದ್ದಾನೆ ಅಂತ ಹೇಳುವುದಕ್ಕೆ ಸ್ಪಷ್ಟವಾದ ಒಂದು ದಾಖಲೆ ಬೇಕು. ಅದಕ್ಕೆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ. ಆ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕಬೇಕು ಅಂತಿದ್ದರೆ ಎಲ್ಲೋ ಒಂದು ವಾಹನದ ಒಂದು ಅಂಗಡಿಯಿಂದ, ಡೀಲರ್ನಿಂದ ಅದನ್ನು ತಗೊಂಡ್ರೆ ಸಾಕಾಗೋದಿಲ್ಲ. RTO ಅದಕ್ಕೆ ಬೇಕಾಗಿ ವಾಹನ ಕಾಯ್ದೆಯ ಅಂಡರ್ನಲ್ಲೇ ಒಂದು ರೋಡ್ ಟ್ರಾನ್ಸ್ಪೋರ್ಟ್ ಆಫೀಸ್ ಅಂತಲ್ಲಿ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾದ ಆಫೀಸರ್ಗಳಿದ್ದಾರೆ, ಅಲ್ಲಿ ಅದನ್ನು ನೋಂದಣಿ ಮಾಡಬೇಕು. ಮತ್ತು ಚಾಲಕ ಯಾರಿದ್ದಾನೋ ಅವನು ಕೂಡ ಈ ಮೋಟಾರು ವಾಹನ ಕಾಯ್ದೆಯಲ್ಲಿ ಹೇಳಿದ ನಿಬಂಧನೆಯ ಪ್ರಕಾರದೇ ಪರವಾನಗಿ ಹೊಂದಿರಬೇಕು. ಪರವಾನಗಿಯಲ್ಲೂ ಬೇರೆ ಬೇರೆ ರೀತಿಯಾದಂತಹ ಪರವಾನಗಿಗಳಿವೆ. ಅದರ ಪ್ರಕಾರವೇ ಅವನ ಚಲಾಯಿಸಿಕೊಂಡು ಹೋಗಬೇಕು. ಮತ್ತು ಮೋಟಾರು ವಾಹನ ನಿಬಂಧನೆಗಳು ಹೇಳ್ತಾರೆ ಯಾವ ರೀತಿಯಲ್ಲಿ ಅದನ್ನು ಚಲಾಯಿಸಬೇಕು. ಎಡಬದಿಯಲ್ಲಿ ಹೋಗಬೇಕು, ಮಾರ್ಗದ ಎಡಬದಿಯಲ್ಲಿ ಓವರ್ ಸ್ಪೀಡ್ ಮಾಡಬಾರ್ದು,
ಕುಡಿದುಕೊಂಡು ಚಲಾಯಿಸಬಾರದು. ಆಮೇಲೆ ಕೈಯಲ್ಲಿ ನಿಮಗೆ ಲೈಸೆನ್ಸ್ ಬೇಕಾಗ್ತದೆ. ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದರೆ ಹೆಲ್ಮೆಟ್ ಬೇಕು, ಕಾರಿನಲ್ಲಿ ಹೋಗುತ್ತಿದ್ದರೆ ಸೀಟ್ ಬೆಲ್ಟ್ ಹಾಕಬೇಕು. ಇದೆಲ್ಲ ನಿಬಂಧನೆಗಳನ್ನು ಯಾಕೆ ಹೇಳಿದ್ದಾರೆ ಅಂತ ಹೇಳಿದರೆ, ಏನೋ ಭಾರತ ದೇಶದಲ್ಲಿ ಏನೋ ಒಂದು ಕಾನೂನು ಉಂಟು ಅಂತ ಹೇಳೋದಕ್ಕಲ್ಲ, ಅದನ್ನು ಯಾರು ಚಲಾಯಿಸ್ತಾರೋ ಅವನಿಗೆ ಸುರಕ್ಷೆ ಅದು, ಮತ್ತು ಯಾರು ನಡ್ಕೊಂಡು ಹೋಗ್ತಾನೋ ಅವನಿಗಿರುವ ಸುರಕ್ಷೆಗಾಗಿ ಈ ರೀತಿಯ ನಿಬಂಧನೆಗಳನ್ನೆಲ್ಲ ಈ ಮೋಟಾರು ವಾಹನ ಕಾಯ್ದೆಯಲ್ಲಿ ತುಂಬಿಸಿದ್ದಾರೆ. ಸರ್, ಈಗ ನೀವು ಹೇಳಿದಾಗೆ ಮೋಟಾರು ವಾಹನ ಕಾಯ್ದೆಯ ಪ್ರಮುಖ ಒಂದು ನಿಬಂಧನೆಗಳ ಬಗ್ಗೆ ಹೇಳಿದ್ರಿ ಸರ್. ಜನಸಾಮಾನ್ಯರಲ್ಲಿ ಏನು ಅಂತ ಹೇಳಿದ್ರೆ, ಈ ಮೋಟಾರು ವಾಹನ ಕಾಯ್ದೆ ಇರುವಂಥದ್ದು ಕೇವಲ ಪೊಲೀಸರಿಗಷ್ಟೇ ಅಂತೇಳಿ, ಆ ಒಂದು ಭಯದಿಂದಾಗಿ ಏನು ಹೆಲ್ಮೆಟ್ಗಳನ್ನು ಧರಿಸುವುದಿರ್ಬೋದು ಅಥವಾ ಇನ್ಯಾವುದೋ ರೆಕಾರ್ಡ್ಗಳನ್ನು ಮೇಂಟೈನ್ ಮಾಡೋದಿರ್ಬೋದು. ಆದರೆ ನೀವು ಹೇಳಿದಾಗೆ ವ್ಯಕ್ತಿಯ ವ್ಯಕ್ತಿಗತವಾದಂತಹ ಸಂರಕ್ಷಣೆ ಬಹಳ ಮುಖ್ಯ ಅಂತೇಳಿ. ಆದರೆ ಎಲ್ಲೊಂದು ಕಡೆಗೆ ಈ ಕಾಯ್ದೆ ಪ್ರಕಾರ ನೋಡ್ತಾ ಹೋದಾಗೆ ಎಲ್ಲೊಂದು ಕಡೆಯಲ್ಲಿ ಅನೇಕ ರೀತಿಯ ಏನು ಅಪರಾಧಗಳು ನಡೀತಾ ಇರ್ತದೆ. ನಾವೀಗ ನೋಡೋದಾದರೆ ಎಷ್ಟೋ ವಾಹನಗಳು ರಸ್ತೆಯಲ್ಲಿ ಈಗ ಅಪಘಾತ ಆಗುವಂಥದ್ದಿದೆ. ಅದು ವಾಹನ ಚಲಾಯಿಸುವವನಿಗಿಂತ ಇರ್ಬೋದು ಅಥವಾ ಎದುರಿನಲ್ಲಿ ಬರುವಂಥ ವಾಹನಗಳಿಂದ ಇರ್ಬೋದು. ಹಾಗಾಗಿ ಈ ಅಪಘಾತ ಇರ್ಬೋದು ಅಥವಾ ಮೋಟಾರು ವಾಹನ ಕಾಯ್ದೆಯ ಈ ಕೆಲವೊಂದು ನಿಬಂಧನೆಗಳನ್ನು ಒಂದು ವೇಳೆ ಆತ ರೂಲ್ಸ್ ಬ್ರೇಕ್ ಮಾಡಿದರೆ ಯಾವೆಲ್ಲ ದಂಡಗಳಿದೆ ಮತ್ತು ಶಿಕ್ಷೆಗಳಿದೆ, ಅದು ಶಿಕ್ಷೆ ಮತ್ತು ದಂಡಗಳು ಎಷ್ಟರ ಮಟ್ಟಿಗೆ ಹೋಗ್ಬೋದು ಅಂತೇಳಿ. ನೀವು ಹೇಳಿದ ಇದೊಂದು ಪ್ರಶ್ನೆ ಬಹಳ ಒಳ್ಳೆಯದಾದಂಥ ಪ್ರಶ್ನೆ. ಈಗಿನ ಯುವ ಸಮಾಜಕ್ಕೆ ಇದರ ಬಗ್ಗೆ ಮಾಹಿತಿ ಬೇಕು. ಯಾಕೆಂತಂದರೆ ನೀವು ಹೇಳಿದ ಹಾಗೆ ಹೆಲ್ಮೆಟ್ ಧರಿಸುವುದು ಪೊಲೀಸರಿಗಾಗಿ ಅಂತೆ. ನಾವು ಎಷ್ಟೋ ಜನ ಮಕ್ಕಳನ್ನು ನೋಡಿದ್ದೇವೆ, ಕಾಲೇಜ್ ಸ್ಟೂಡೆಂಟ್ಸ್, ಕಣ್ಣಾರೆ ಕಂಡಂತಹ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ. ಮೋಟರ್ ಸೈಕಲ್ನಲ್ಲಿ ಹೋಗ್ತಾ ಇರ್ತಾರೆ, ಕೈಯಲ್ಲಿ ಹೆಲ್ಮೆಟ್ ಇಡ್ತಾರೆ. ಹೆಲ್ಮೆಟ್ ಇರುವಂತಹದ್ದು ಕೈ ತುಂಡಾಗದೇ ಇರಲಿಕ್ಕಲ್ಲ, ತಲೆ ಒಡೆಯದೇ ಇರಲಿಕ್ಕೆ. ಹಾಗಿರುವಾಗ ಈ ಹೆಲ್ಮೆಟನ್ನು ದೂರದಿಂದ ಪೊಲೀಸ್ ಜೀಪ್ ಕಂಡ ಕೂಡಲೇ ಇದನ್ನು ತೆಗೆದು ತಲೆಗೆ ಹಾಕಿಕೊಳ್ತಾರೆ. ಅಂದರೆ ಅವರ ಉದ್ದೇಶ ಏನು ಅಂತಂದರೆ, ನಾವು ಹೆಲ್ಮೆಟ್ ಹಾಕುವಂಥದ್ದು ಕಾನೂನು ಪಾಲನೆಗಾಗಿ ಮತ್ತು ಪೊಲೀಸರಿಗಾಗಿ ಅಂತ. ಹಾಗೆಲ್ಲದಕ್ಕೆ ಅರ್ಥ. ನಾವು ಹೆಲ್ಮೆಟ್ ಹಾಕೋದು ಯಾಕೆ ಅಂತಂದರೆ, ನಾನು ಬಿದ್ದಾಗ ನನ್ನ ತಲೆಗೆ ಪೆಟ್ಟು ಬಿದ್ದರೆ ನನ್ನ ತಲೆ ಒಡಿಬಾರ್ದು. ತಲೆ ಒಡಿಬಾರ್ದು ಯಾಕೆಂತ, ತನ್ನ ತಲೆ ಒಡೆದರೆ ನಮ್ಮನ್ನೇ ನಂಬಿಕೊಂಡಿರುವಂತಹ ಕುಟುಂಬ ಅದು ಬೀದಿ ಪಾಲಾಗ್ತದೆ. ಆದ ಕಾರಣ ರಸ್ತೆ ಸುರಕ್ಷೆ ನಿಯಮವನ್ನು ನಾನು ಪರಿಪಾಲನೆ ಮಾಡುವುದು ಪೊಲೀಸರಿಗಾಗಿ ಅಲ್ಲ, ನನ್ನ ಕುಟುಂಬಕ್ಕೆ ನನ್ನಿಂದ ಏನೋ ಸಿಗಬೇಕಾದದ್ದು ಸಿಕ್ಕದೇ ಇರಲಿ ಎನ್ನುವ ಕಾರಣಕ್ಕಾಗಿ ಇಂತಹ ಅಪಘಾತಗಳು ನಡೆಯುತ್ತದೆ, ಅದನ್ನು ನಾನು ತಪ್ಪಿಸಿಕೊಳ್ಳಬೇಕು. ಆ ಉದ್ದೇಶದಿಂದ ಇದನ್ನು ಮಾಡಬೇಕು. ಆದರೆ ಏನು ಮಾಡ್ತಾರೆ ಅಂತಂದರೆ, ಕೇವಲ ಒಂದು ಕಣ್ಣು ನೋಟಕ್ಕೆ ಬೇಕಾಗಿ ಸೀಟ್ ಬೆಲ್ಟ್ ಹಾಕದಿರುವಂಥದ್ದು, ಹೆಲ್ಮೆಟ್ ಹಾಕದಿರುವಂಥದ್ದು. ರಸ್ತೆ ಅಪಘಾತ ಯಾಕೆ ಆಗ್ತದೆ? ಓವರ್ ಸ್ಪೀಡ್ ಮಾಡ್ತಾರೆ. ಓವರ್ ಸ್ಪೀಡು ತಪ್ಪೇ. ಯಾಕೆ ತಪ್ಪಂತ ಹೇಳ್ತಾರೆ? ಓವರ್ ಸ್ಪೀಡ್ನಿಂದಾಗಿ ಅಪಘಾತ ಆಗ್ತದೆ. ಮತ್ತೆ ಹೇಳ್ತಾರೆ, ಅಲ್ಲಿ ಹಂಪ್ ಹಾಕಿದ್ದಾರೆ, ರಸ್ತೆಯಲ್ಲಿ ಹೊಂಡ ಉಂಟು, ಅದು ಮುಖ್ಯವಲ್ಲ. ರಸ್ತೆ ಹೊಂಡ ನಮಗೆ, ಅಲ್ಲಿ ರಸ್ತೆಯಲ್ಲಿ ಹೊಂಡ ಉಂಟು, ನಮಗೆ ಕಣ್ಣುಂಟು. ನಮಗೆ ನಿಜವಾದ ನಮ್ಮ ಕಂಟ್ರೋಲ್, ನಮ್ಮ ಮನಸ್ಸಿನಲ್ಲಿ ವಿವೇಕದ ಜ್ಞಾನ ಇದ್ದರೆ ಯಾವುದೇ ವಾಹನವನ್ನು ಅಲ್ಲಿ ಹೊಂಡ ಉಂಟು ಅಂತಾರೆ ನಿಧಾನವಾಗಿ ನಾವು ಚಲಿಸಿಕೊಂಡು ಹೋಗಬೇಕು. ಅದು ತಪ್ಪು ನಮ್ಮದೇ ಆಗ್ತದೆ. ಆದ ಕಾರಣ ಓವರ್ ಸ್ಪೀಡ್ ಇರ್ಬೋದು, ಅಥವಾ ಹೆಲ್ಮೆಟ್ ಹಾಕದೇ ಇರ್ಬೋದು, ಅಥವಾ ಸೀಟ್ ಬೆಲ್ಟ್ ಹಾಕದೇ ಇರುವಂತಹದ್ದು ಇರ್ಬೋದು. ಇದರಿಂದೆಲ್ಲ ಏನಾಗ್ತದೆ ಅಂತಂದರೆ, ಅಪಘಾತ ಉಂಟಾದಾಗ ಆ ಅಪಘಾತದಿಂದಾಗಿ ನಮಗೆ ಹಾನಿಯಾಗ್ತದೆ, ನಮ್ಮನ್ನು ನಂಬಿರುವ ಕುಟುಂಬ ಬೀದಿಗೆ ಬೀಳುತ್ತೆ ಎನ್ನುವ ಕಾರಣಕ್ಕೆ ಸರ್ಕಾರ ಸುರಕ್ಷೆಯ ಮಟ್ಟಿಗೆ ಹಾಕಿದ್ದಾರೆ ಹೊರತು ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ. ನೀವು ಹೆಲ್ಮೆಟ್ ಹಾಕದೆ ಹೋದರೆ ಸರ್ಕಾರ ಏನು ತೊಂದರೆ ಮಾಡಿ? ನಿಮಗೆ ಅವರಿಗೆ ಏನೋ 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ಸಾಕು. ಬಿದ್ದು ಸತ್ತರೆ ಎಷ್ಟೋ ಕೋಟಿ ರೂಪಾಯಿಯ ನಷ್ಟ ಕುಟುಂಬಕ್ಕಾಗ್ತದೆ. ಆದ ಕಾರಣ ನಿಮ್ಮನ್ನು ಎಚ್ಚರಿಸಲಿಕ್ಕೋಸ್ಕರವಾಗಿ ಕೆಲವೊಂದು ದಂಡ ಹಾಕಿದ್ದಾರೆ. ಏನೋ ನಾನು ಹೆಲ್ಮೆಟ್ ಹಾಕದೆ ಹೋದರೆ ದಂಡ ಕೊಟ್ಟರೆ ಮುಗಿಯಿತು ಅಂತ ಹೇಳಿದರೆ ಏನಿಲ್ಲ. ದಂಡ ಕೊಡುವಂಥದ್ದು ನಿಮ್ಮನ್ನು ಎಚ್ಚರಿಸಲಿಕ್ಕೋಸ್ಕರವಾಗಿ. ಅದಕ್ಕೆ ಸಾಧಾರಣ ಈಗ ಚಾಲನಾ ಪತ್ರ ಇಲ್ಲದಿರುವಂತಹದ್ದು ಅಂಥದಕ್ಕಾದರೆ ಸುಮಾರು 5,000 ತನಕ ಈಗ ದಂಡ ಮಾಡಿದ್ದಾರೆ. 2019ನೇ ಇಸವಿಯಲ್ಲಿ ಮೋಟಾರು ವಾಹನ ಕಾಯ್ದೆಗೆ ಯಾವಾಗ ತಿದ್ದುಪಡಿ ಬಂತು ಆಗ ಆ ದಂಡದ ದೊಡ್ಡ ಲಿಸ್ಟು ಕೊಟ್ಟಿದ್ದಾರೆ. ಬೇರೆ ಬೇರೆ ರೀತಿಯ ದಂಡಗಳನ್ನು ಕೊಟ್ಟಿದ್ದಾರೆ. ಅದನ್ನು ಹೆಚ್ಚು ಮಾಡಿದ್ದಾರೆ ದಂಡವನ್ನು. ದಂಡ ಕೊಟ್ಟಕೊಳ್ಳೆ ಏನಾಗ್ತದೆ ಅಂತಂದರೆ, ನಾನು ದಂಡ ಕೊಟ್ಟು ನನ್ನ ಕೆಲಸ ಮುಗಿಯಿತು ಅಂತಲಲ್ಲ, ಅದು ನನಗೆ ಎಚ್ಚರಿಕೆ, ಕರೆಗಂಟೆ. ಇನ್ನು ಮುಂದೆ ಹಾಗೆ ಮಾಡಬೇಡಿ, ಇನ್ನು ಮುಂದೆ ಹಾಗಾದರೆ ನಿಮಗೊಂದು ಏನೋ ಒಂದು ದೊಡ್ಡ ಅಪಾಯ ಕಾದಿದೆ ಅಂತ ಹೇಳೋದಕ್ಕೋಸ್ಕರವಾಗಿ. ಹಾಗೆ ಚಾಲನಾ ಪತ್ರ ಇಲ್ಲದೆ ಯಾರು ವಾಹನ ಚಲಾಯಿಸ್ತಾರೆ ಅವರಿಗೊಂದು 5,000 ರೂಪಾಯಿ ದಂಡ. 5,000ದಿಂದ 10,000ವರೆಗೂ ಹೋಗ್ಬೋದು. ಅದು ಕುಡಿದು ಚಾಲನೆ ಮಾಡಿದರೆ ಅದರಿಂದಾಗಿಯೂ ತೊಂದರೆ ಬರ್ತದೆ ಅಂತ ಹೇಳುವ ಕಾರಣಕ್ಕೋಸ್ಕರವಾಗಿ 10,000 ರೂಪಾಯಿ ದಂಡ ಇಟ್ಟಿದ್ದಾರೆ. 10,000 ನಾನು ಕಟ್ಟಿದ್ದೇನೆ, ಈ ಮುಗಿಯಿತು, ನಾಳೆ ಪುನಃ ಕುಡಿದು ಹಾಗೆ ಅರ್ಥ ಅಲ್ಲ. 10,000 ನಾನು ಕೊಡಬೇಕಾದೀತು ಎನ್ನುವಂತಹ ಒಂದು ಕಾರಣದಿಂದ ಕುಡಿಯದೇ ಇರಬೇಕು ಅಂತ. ಅದು 10,000ರಿಂದ 15,000ವರೆಗೂ ಹೋಗ್ಬೋದು. ಅದೇ ರೀತಿ ಹೆಲ್ಮೆಟ್ ಸೀಟ್ ಬೆಲ್ಟ್ ಇಲ್ಲದಿದ್ದರೆ 1,000. ಅದು ISI ಮಾರ್ಕ್ ಇದೇ ಹಾಕಬೇಕು ಅಂತ ಹೇಳ್ತಾರೆ ಸರ್ಕಾರಕ್ಕೆ. ISI ಮಾರ್ಕ್ ಹಾಕಿ ನಾನೇನೊಂದು ಹೆಲ್ಮೆಟ್ ಹಾಕಿದರೆ ಸಾಲದ? ಬೇಡ, ಹೆಲ್ಮೆಟ್ನ ಹಾಕಿ ಕಾಣುವಂಥ ಯಾವುದೋ ಒಂದು ಆಕಾರ ಇಟ್ಟುಕೊಂಡ್ರೆ ಸಾಲದ? ಚಿತ್ರ ಇರುವಂಥದ್ದೆಲ್ಲ ಈಗ ಕಾಣಿಸ್ತದೆ. ಅದೆಲ್ಲ ಏನಂತಂದರೆ, ಏನೋ ಒಂದು ಯಾರಿಗೂ ಬೇಕಾಗಿ ನಾವೇನೋ ಹರಕ ಸಂದಾಯ ಮಾಡಿದಾಗ ಇರಬಾರ್ದು. ISI ಮಾರ್ಕ್ ಯಾಕಂದರೆ ಅಷ್ಟು ಸುಭದ್ರವಾಗಿರ್ತದೆ ಅಂತ ಅರ್ಥ.
ಅದಕ್ಕೆ 1,000 ರೂಪಾಯಿ. ಓವರ್ ಸ್ಪೀಡ್ ಮಾಡಿದರೆ 1,000ದಿಂದ 2,000. ಲೈಟ್ ಮೋಟ್ರ್ ವೆಹಿಕಲ್ಸ್ ಆದರೆ 2,000ದವರೆಗೆ, ಹೆವಿ ಮೋಟ್ರ್ ವೆಹಿಕಲ್ಸ್ ಆದರೆ 4,000ದವರೆಗೆ ದಂಡ ಇದೆ. ನಾವು ಆ ಲಿಸ್ಟು ನೋಡಿದರೆ ಬೇರೆ ಬೇರೆ ಒಫೆನ್ಸ್ಗಳಿಗೆ ಬೇರೆ ಬೇರೆ ದಂಡಗಳನ್ನು ನಮ್ಗೆ ಕಾಣಲಿಕ್ಕೆ ಸಾಧ್ಯ ಉಂಟು. ಅದು ಮೋಟಾರು ವಾಹನ ಕಾಯ್ದೆಯನ್ನು ನಾವು ಅವಲೋಕಿಸಿ ಆ ದೊಡ್ಡ ಲಿಸ್ಟ್ ಉಂಟು, ಆ ಲಿಸ್ಟನ್ನು ನಾವು ಪಡೆದುಕೊಳ್ಳಲು ಸಾಧ್ಯತೆ ಉಂಟು. ಇದೆಲ್ಲದ ಉದ್ದೇಶ ಮುಂದೆ ನಮಗೆ ಇಂತಹ ತಪ್ಪು ಮಾಡಬಾರ್ದು ಎನ್ನುವುದಕ್ಕೂ. ಸರ್, ನೀವೀಗ ಹೇಳಿದ ಹಾಗೆ ರೂಲ್ಸ್ಗಳನ್ನು ಬ್ರೇಕ್ ಮಾಡಿದರೆ ಅದಕ್ಕೆ ತಕ್ಕ ಹಾಗೆ ದಂಡಗಳಿದೆ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ರಸ್ತೆಯಲ್ಲಿ ಗಾಡಿಯನ್ನು ನಿಲ್ಲಿಸ್ತಾರೆ ಟ್ರಾಫಿಕ್ ಪೊಲೀಸರು. ಆ ಸಮಯದಲ್ಲಿ ವಾಹನದ ಕೀಯನ್ನು ತೆಗೆದುಕೊಳ್ಳುವಂಥ ಅಧಿಕಾರಗಳು ಒಂದು, ಜೊತೆಗೆ ಕೀಯನ್ನು ತೆಗೆದುಕೊಂಡು ಈಗಲೇ ದಂಡವನ್ನು ಕಟ್ಟು ಅಂತ ಹೇಳ್ತಾರೆ. ಕೆಲವು ಅಮಾಯಕರಿಗೆ ಪಾಪ ಗೊತ್ತಿರುವುದಿಲ್ಲ. ಸೊ ಈ ಸಮಯದಲ್ಲಿ ಅದೆಷ್ಟೋ ಅಮಾಯಕರು ಕಾನೂನಿನ ಸೂಕ್ಷ್ಮವಾದಂಥ ವಿಚಾರಗಳು ಗೊತ್ತಿಲ್ಲದೆ ಪಾಪ ಪರದಾಡುವಂಥ ಪರಿಸ್ಥಿತಿಗಳು ಕಾಣ್ತೇವೆ. ತಪ್ಪು ಮಾಡಿರ್ಬೋದು, ಆದರೆ ಹಾಗಾಗಿ ಈ ಸಮಯದಲ್ಲಿ ಪೊಲೀಸರಿಗೆ ಇರುವಂತಹ ನಿಬಂಧನೆಗಳು ಮತ್ತು ಅವರಿಗಿರುವಂಥ ಅಧಿಕಾರ ಎಲ್ಲಿ ತನಕ ಇದೆ ಅಂತೇಳಿ ಸರ್. ಟ್ರಾಫಿಕ್ ಪೊಲೀಸ್ನವರು ಯಾವುದೇ ರೀತಿಯಲ್ಲೂ ರ್ಯಾಶ್ನೆಸ್ ಮಾಡೋದಿಲ್ಲ. ಟ್ರಾಫಿಕ್ ಪೊಲೀಸ್ನವರಿಗೆ ಏನಂತಂದರೆ, ನಾನು ಈಗ ಹೇಳಿದ ಹಾಗೆ ನೀವಿನ್ನು ತಪ್ಪು ಮಾಡಬಾರ್ದು ಅಂತ ಹೇಳುವಂಥ ಒಂದು ಎಚ್ಚರಿಕೆ ಕೊಡುವಂಥ ಅವರಿಗೆ ಒಂದು ಜವಾಬ್ದಾರಿ ಉಂಟು. ಆ ಕಾರಣದಿಂದ ಅವರು ಬಿಗದ ಕೈ ತೆಗೆದಿಡ್ತಾರೆ ಅಂತ ಹೇಳುವಂಥ ಅವರ ಡ್ರೈವಿಂಗ್ ಲೈಸೆನ್ಸ್ ತೆಗೆದಿಡ್ತಾರೆ. ಯಾಕೆ ಅಂತಂದರೆ, ಉದ್ದೇಶಿತವಾದಂತಹ ಯಾವ ಆ ಫೈನ್ ಉಂಟು ಅದನ್ನು ನೀವು ಕಟ್ಟದೇ ಇದ್ದರೆ, ಈಗ ಏನಾಗಿದೆ ಅಂತಂದರೆ ಅಟ್ ಪ್ರೆಸೆಂಟ್ ಏನಾಗಿದೆ ಅಂತ ಹೇಳಿದರೆ, ಕ್ಯಾಮರಾದಲ್ಲಿ ನೀವು ಯಾವುದೇ ಅಪರಾಧವನ್ನು ಮಾಡಿದರೆ ಕೂಡಲೇ ಅಲ್ಲಿ ಕ್ಯಾಚ್ ಆಗ್ತದೆ, ನಿಮಗೆ ಚಾಲನ್ ಬರ್ತದೆ. ನಿಮ್ಮ ಪರಿವಾಹನವನ್ನು ನೋಡಿದರೆ ಅದರಲ್ಲಿ ನಿಮಗೆ ಇಂತಿಷ್ಟು ದಂಡ ಕಟ್ಟಬೇಕು ಅಂತೇಳಿ ಚಾಲನ್ ಬರ್ತದೆ. ನೀವು ಕಟ್ಟಲಿಲ್ಲ ಅಂತ ಆದರೆ, ಇಂತಿಷ್ಟು ಸಮಯದಲ್ಲಿ ನೀವು ಕಟ್ಟಲಿಲ್ಲ ಅಂತ ಆದರೆ ನಿಮ್ಮ ಚಾಲನಾ ಲೈಸೆನ್ಸನ್ನೇ ಪರವಾನಗಿಯನ್ನೇ ಅಮಾನತು ಮಾಡುವಂಥ ಅಧಿಕಾರ RTO ಉಂಟು. ಆದರೆ ರಸ್ತೆ ಬದಿಯಲ್ಲಿ ನಿಂತುಕೊಂಡು ನಿಮ್ಮ ವಾಹನವನ್ನು ತಡೆದು ನಿಲ್ಲಿಸಿ ನಿಮ್ಮಲ್ಲಿರುವಂಥ ಯಾವ ತೊಂದರೆಗಳುಂಟು, ಡಿಫೆಕ್ಟ್ಸ್ ಏನುಂಟು, ಲೈಸೆನ್ಸ್ ಇಲ್ಲದಿರುವಂಥದ್ದು, ಹೆಲ್ಮೆಟ್ ಇಲ್ಲದಿರುವಂಥದ್ದು, ನಿಮಗೆ ಈಗ ನಿಮ್ಮನ್ನು ಬಿಟ್ಟರೆ ಮತ್ತೆ ನೀವು ಅದನ್ನು ಕಟ್ಟುವುದಿಲ್ಲ. ದಂಡ ಕಟ್ಟುವಂತಹದ್ದು ಯಾಕೆ ಅಂತಂದರೆ, ನಾನು ಮೊದಲೇ ಹೇಳಿದಾಗ ಮುನ್ನೆಚ್ಚರಿಕೆಯಾಗಿ 4 ಸಲ ನಮಗೆ ದಂಡ ಕಟ್ಟಲಿಕ್ಕೆ ನಾನು ತಪ್ಪಿಸಿಕೊಂಡೆ ಅಂತ ಹೇಳುವಂಥ ಭಾವನೆ ವ್ಯಕ್ತಿಗಳಲ್ಲಿ ಬಂದರೆ ಆಗ ಏನಾಗ್ತದೆ, ನಾನು ದಂಡ ಕಟ್ಟದಿದ್ದರೂ ಆಗ್ತದೆ ಅಂತ ಹೇಳುವಂಥ ಭಾವನೆ ಬರುವ ಕಾರಣ ಪೊಲೀಸರು ಏನು ಮಾಡ್ತಾರೆ, ಅದಕ್ಕೋಸ್ಕರವಾಗಿ ಬಿಗದ ಕೈ ಅಂತ ಇಡ್ತಾರೆ. ನೀನು ಕಟ್ಟದಿದ್ದರೆ ನಾನು ಬಿಗದಕ್ಕೆ ಕೊಡುವುದಿಲ್ಲ ಅಂತಲೇ, ಹೊರತು ಅದು ಯಾವುದೇ ರೀತಿಯ ರ್ಯಾಶ್ನೆಸ್ ಅಲ್ಲ. ಆದರೆ ಒಂದು ವಾಹನವನ್ನು ಹಿಡಿದು ನಿಲ್ಲಿಸಿ ಅದರಲ್ಲಿ ಯಾವುದಾದ್ರೂ ಒಂದು ದಾಖಲಾತಿಗಳಿಲ್ಲ ಅಂತಾದರೆ ಆ ವ್ಯಕ್ತಿಗೆ 24 ಗಂಟೆ ಟೈಮ್ ಕೊಡಬೇಕು. ಆ 24 ಗಂಟೆ ಟೈಮ್ನಲ್ಲಿ ಅವ ತಂದು ಪೊಲೀಸ್ ಸ್ಟೇಷನಿಗೆ ಒಪ್ಪಿಸಬೇಕು ದಾಖಲೆಯನ್ನು. ಆ ವೆಹಿಕಲನ್ನು ಸೀಸ್ ಮಾಡುವ ಅಧಿಕಾರ ಪೊಲೀಸರಿಗುಂಟು. ಪೊಲೀಸರು ಆ ವೆಹಿಕಲನ್ನು ತಗೊಂಡು ಹೋಗಿ ಅವ ಪೊಲೀಸ್ ಸ್ಟೇಷನ್, ನೀನು ದಂಡದ ಹಣ ಕಟ್ಟದೇ ಇದ್ದರೆ ಅಥವಾ ದಾಖಲೆಯನ್ನು ಕೊಡದೇ ಇದ್ದರೆ ನಾನು ವೆಹಿಕಲನ್ನು ನಿನಗೆ ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ. ಯಾಕೆಂತಂದರೆ ಆ ದಂಡ ಕಟ್ಟಬೇಕು ಅಂತ ಹೇಳುವಂಥ ಅದು ಸರ್ಕಾರಕ್ಕೇನು ತುಂಬಿಸುವುದಲ್ಲ, ಸರ್ಕಾರಕ್ಕೆ ಖಜಾನೆ ತುಂಬಿಸಲಿಕ್ಕಲ್ಲ, ನಿಮಗೆ ದಂಡ ಕಟ್ಟುವಂತಹ ಪರಿಸ್ಥಿತಿ ಬರಬಹುದು ಎನ್ನುವಂಥ ಮುನ್ನೆಚ್ಚರಿಕೆಗಾಗಿ. ಆದ ಕಾರಣ ಪ್ರತಿಯೊಂದು ಸಲವೂ ಕೂಡ ಈ ರೀತಿಯದ್ದಾದ ಕೂಡಲೇ 24 ಗಂಟೆ ಒಳಗೆ ದಾಖಲಾತಿಗಳೆಲ್ಲದಿದ್ದರೆ ಅದನ್ನು ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸುವಂಥ ಅವಕಾಶ ಪ್ರತಿಯೊಬ್ಬ ರೈಡರ್ಸಿಗೆ ಇರ್ತದೆ. 24 ಗಂಟೆಗಳು ಒಂದು ವೇಳೆ ಕೊಡದೇ ಇದ್ದರೆ ಅವ ನಿಮ್ಮ ವೆಹಿಕಲನ್ನು ಬಿಟ್ಟುಬಿಟ್ರು, ನೀವು ಹೋದ್ರಿ, ತಂದು ಕೊಡದೇ ಇದ್ದರೆ ಅದಕ್ಕೋಸ್ಕರವಾಗಿ ನಿಮ್ಮ ಕೈಯಲ್ಲಿದ್ದ ಯಾವ ದಾಖಲೆ ಉಂಟು ಅದನ್ನೊಂದು ಅಡವಿಗಾಗಿ ಇಡ್ತಾರೆ. ನೀನು ತಂದು ಕೊಡದಿದ್ದರೆ ಇದನ್ನು ಕೊಡುವುದಿಲ್ಲ ಅಂತ, ಹೊರತು ಅದು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗೆ ಮಾಡುವಂಥ ಅವಕಾಶ ಪೊಲೀಸರಿಗೆ ಇರುವುದಿಲ್ಲ. ಆದರೂ ಯಾಕೆ ಮಾಡ್ತಾರೆ ಅಂತ ಹೇಳಿದರೆ, ಈ ಹಣ ಬರಬೇಕು, ಈ ದಂಡ ಬರಬೇಕು ಅಂತ ಹೇಳುವಂಥ ಉದ್ದೇಶದಿಂದ. ಸರ್, ಕಳೆದ ವರ್ಷ ಉತ್ತರ ಕರ್ನಾಟಕದ ಒಂದು ಹಳ್ಳಿಯಲ್ಲಿ ತಂದೆ ಮತ್ತು ಮಗಳು ವೇಗವಾಗಿ ವಾಹನದಲ್ಲಿ ಬರ್ತಾ ಇರುವಾಗ ಪೊಲೀಸರು ಒಮ್ಮೆಲೆ ಹೆಲ್ಮೆಟ್ ಹಾಕಲಿಲ್ಲ ಅನ್ನೋ ಕಾರಣಕ್ಕಾಗಿ ಬೆನ್ನಟ್ಟಿ ವಾಹನವನ್ನು ತಡೆ ಹಿಡಿತಾರೆ. ಆ ರಭಸದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಿಕ್ಕೆ ಹೋದಂಥ ಸಮಯದಲ್ಲಿ ತಂದೆ ಮತ್ತು ಮಗು ಎರಡೂ ಕೂಡ ಅಲ್ಲಿ ತೀರಿ ಹೋಗ್ತಾರೆ ಸರ್. ಇದರ ನಂತರ ರಾಜ್ಯದಲ್ಲಿ ಒಂದಿಷ್ಟು ಬದಲಾವಣೆಗಳು ಬಂತು. ಯಾರು ಕೂಡ ಹಾಗೆ ಬೆನ್ನಟ್ಟಿ ಹೋಗಿ ಈ ಕ್ರಮಗಳು ಅದೆಷ್ಟು ಸರಿ, ಅದೇ ವಿಚಾರದಲ್ಲಿ ನಾನು ಹೇಳಿದ್ದು, ಎಲ್ಲೋ ನೀವು ಹೇಳಿದ ಹಾಗೆ ಸಾಫ್ಟ್ನೆಸ್ಗಳು ಬೇಕು ಟ್ರಾಫಿಕ್ ಪೊಲೀಸ್ಗಳಲ್ಲಿ. ಸ್ಪಷ್ಟವಾಗಿ ಅವರ ಮೇಲಧಿಕಾರಿಗಳು ಅದಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ. ಈ ರೀತಿ ಅಟ್ಟಿಸಿಕೊಂಡು ಹೋಗಬಾರ್ದು, ಅಥವಾ ಅವರನ್ನು ತಡೆ ಹಿಡಿದು ಮಾರ್ಗದಲ್ಲಿ ನಮ್ಮೊಬ್ಬರು ವಕೀಲರಂದು ವಾಹನವನ್ನು ತಾಜ್ಮಹಲ್ ಹೋಟೆಲ್ನ ಎದುರು ತಡೆ ಹಿಡಿದ್ರು. ಅವರು ಗ್ಯಾರೇಜಿಂದ ಬರ್ತಾ ಇದ್ದಾರೆ, ಗ್ಯಾರೇಜಿಗೆ ಹೋಗುವಾಗ ಡಾಕ್ಯುಮೆಂಟ್ಸ್ ಇಡೋದಿಲ್ಲ. ಇದು ತುಂಬ ಸಮಯದ ಹಿಂದೆ ನಡೆದದ್ದು. ಅವರು ಡಾಕ್ಯುಮೆಂಟ್ ಕೊಡಲೇಬೇಕು ಅಂತ ಹೇಳಿದರು. ಇಲ್ಲ, ನಾನು ಕೊಡ್ತೇನೆ, ನಾನು ವಕೀಲರು, ನಾನು ಕೊಡ್ತೇನೆ, ತಂದು ಕೊಡ್ತೇನೆ. ಇಲ್ಲ, ನಿಮಗೆ ಕೊಡಲೇಬೇಕು. ಆಯಿತು ಅಂತ ಹೇಳಿದರೆ ಇವರು ಮಾರ್ಗ ಮಧ್ಯದಲ್ಲಿ ವೆಹಿಕಲನ್ನು ಸ್ಟ್ಯಾಂಡ್ ಹಾಕಿ ನಿಲ್ಲಿಸಿದರು, ಬಿಗಿದ ಕೈಯನ್ನು ಪೊಲೀಸರ ಕೈಯಲ್ಲಿ ಕೊಟ್ಟರು. ನಾನು ಬರುವವರೆಗೆ ನೀವು ಈ ವೆಹಿಕಲನ್ನು ನೋಡಿಕೊಳ್ಬೇಕು ಅಂತ ಹೊರಟರು. ಪೊಲೀಸರು ಹೇಳಿದ್ರು, ಬೇಡ ನಾನು ಕೊಡ್ತೇನೆ. ಹಾಗೆ ಅಂದರೆ ಏನಾಗ್ತದೆ ಅಂತ ಹೇಳಿದರೆ, ಆ ರೀತಿಯ ಒಂದು ವ್ಯವಸ್ಥೆ ಬಂದ ಕೂಡಲೇ
ರೈಡರ್ಸ್ಗಳಿಗೆ ಏನು ಮಾಡಲಿಕ್ಕೆ ಅಂತ ಗೊತ್ತಾಗೋದಿಲ್ಲ ಅಂಥ ಸಂದರ್ಭ ಬರ್ತದೆ. ಯಾಕಂತೇಳಿದರೆ ಒಂದು ಟೂ ವೀಲರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ನಾವು ಹಿಂದಿನಿಂದ ಬೆನ್ನಟ್ಟಿಕೊಂಡು ಬಂದಾಗ ಏನಾಗ್ತದೆ ಅಂತಂದರೆ ನಮ್ಮ ವೇಗ ಇನ್ನೂ ಜಾಸ್ತಿ ಆಗ್ತದೆ, ಇನ್ನೂ ವೇಗ ಜಾಸ್ತಿ ಆಗ್ತದೆ. ಯಾಕಂದರೆ ಪೊಲೀಸರಿಗೆ ನಿಜವಾಗಿ ಇವರಲ್ಲಿ ಎಲ್ಲ ದಾಖಲೆಗಳು ಇರ್ತದೆ, ಆದರೆ ಏನೋ ಪೊಲೀಸರು ಓಡಿಸ್ಕೊಂಡು ಬರ್ತಾರೆ ಅಂತ. ಅಂದರೆ ಪೊಲೀಸರು ಅಂತ ಹೇಳುವಾಗ ಕಾನೂನಿನ ಒಂದು ಅಧಿಕಾರ ಉಂಟವರಿಗೆ ಅಂತ ಹೇಳುವಂಥದ್ದು ಭಯ ಇರ್ತದೆ ಸಾಮಾನ್ಯ ಜನರಿಗೆ. ಆದ ಕಾರಣ ನಾವು ಏನು ರಿಕ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದರೆ, ಪೊಲೀಸರಲ್ಲಿ ಯಾವುದೇ ರೀತಿಯಲ್ಲಿ ಅಟ್ಟಿಸಿಕೊಂಡು ಹೋಗಬೇಡಿ, ನಿಲ್ಲಿಸಿ. ಅವರು ನಿಂತಾಗ ಅವರಲ್ಲಿ ದಾಖಲೆಗಳನ್ನು ಕೇಳಿ. ದಾಖಲೆಗಳು ಇಲ್ಲ ಅಥವಾ ಏನೋ ಅಪರಾಧ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಅವರಿಗೆ ತೊಂದರೆ, ಯಾರಿಗೆ ವಾಹನ ಚಲಾಯಿಸುವವರಿಗೆ ತೊಂದರೆ, ಅದು ಅವರಿಗೆ ಪ್ರಜ್ಞೆ ಇರಬೇಕು. ಆದರೆ ಅವರಿಗೆ ಪ್ರಜ್ಞೆ ಇಲ್ಲ ಅಂತಾರೆ ಪೊಲೀಸರು ಏನು ಮಾಡಲಿಕ್ಕಾಗೋದಿಲ್ಲ. ಆದ ಕಾರಣ ಅಂಥ ಸಂದರ್ಭದಲ್ಲಿ ಪೊಲೀಸರು ಶಾಂತರಾಗಿ ಅದನ್ನು ನಿಲ್ಲಿಸಬೇಕು, ನೀವು ನಿಲ್ಲಿಸಿ ಅಂತ ಹೇಳುವಂಥದ್ದು ಮಾತ್ರ ಬಿಟ್ಟರೆ ಯಾವುದೇ ರೀತಿಯಲ್ಲಿ ಅಟ್ಟಿಸಿಕೊಂಡು ಹೋಗಬಾರದು ಅಂತ ಹೇಳುವಂಥದ್ದನ್ನು ನಾವು ತುಂಬ ರಿಕ್ವೆಸ್ಟ್ ಮಾಡಿಕೊಂಡಿದ್ದೇವೆ. ಈ ವಿಷಯದಲ್ಲಿ ಮೇಲದ ಅಧಿಕಾರಿಗಳು ಕೂಡ ಅದಕ್ಕೆ ಬೇಕಾದಂಥ ನಿರ್ದೇಶನ ಕೊಟ್ಟಿದ್ದಾರೆ. ಸರ್, ಈಗ ನೀವು ಹೇಳಿದ ಹಾಗೆ ಮೋಟಾರು ವಾಹನ ಕಾಯ್ದೆ ಪ್ರಕಾರ ಅಪಘಾತಗಳಾಗ್ತದೆ. ಕೆಲವರು ಅದೇ ಸಮಯದಲ್ಲಿ ಸ್ಥಳದಲ್ಲಿ ಸಾವನ್ನಪ್ಪುವಂಥದ್ದಿದೆ, ಅಥವಾ ಕೆಲವೊಂದು ಅಂಗವೈಕಲ್ಯತೆಗಳನ್ನು ಪಡೆಯುವಂಥದ್ದಿದೆ. ಈ ಸಮಯದಲ್ಲಿ ಆಕ್ಸಿಡೆಂಟ್ ಮಾಡಿಸಿದವನಿಗೆ ಮತ್ತು ಆಕ್ಸಿಡೆಂಟ್ ಆದಂತಹ ಎರಡು ವಾಹನಗಳಿಗೆ ಇರುವಂಥ ಪರಿಹಾರಗಳು ಪ್ರಮುಖವಾಗಿ, ಅದನ್ನು ಪರಿಹಾರಗಳನ್ನು ಪಡಿಬೇಕಾದರೆ ಒಬ್ಬ ವ್ಯಕ್ತಿಯಲ್ಲಿ ಈಗ ಯಾವುದೇ ರೀತಿಯಲ್ಲಿ ದಾಖಲೆಗಳು ಇಲ್ಲದಿದ್ದರೆ ಆ ವೆಹಿಕಲ್ಗೆ, ಆ ಸಮಯದಲ್ಲೂ ಕೂಡ ಪರಿಹಾರಗಳನ್ನು ಪಡೆಯುವಂಥ ಅರ್ಹತೆ ಅಥವಾ ಹಕ್ಕುಗಳು ಇದೆಯಾ ಅಂತೇಳಿ? ಖಂಡಿತವಾಗಿ ಇದೆ. ನೋಡಿ, ಇಲ್ಲಿ ಏನಂತಂದರೆ ವಾಹನಗಳು ಸಂಚಾರ ಮಾಡುವಂಥದ್ದು ಚಕ್ರದಲ್ಲಿ. ಆದ ಕಾರಣ ಯಾವುದೇ ರೀತಿ ಯಾರೊಬ್ಬರು ಕೂಡ ಯಾರಿಗೋ ಒಬ್ಬನಿಗೆ ತೊಂದರೆ ಮಾಡಬೇಕಂದ್ರೆ ಯಾರ ಮೇಲೂ ದ್ವೇಷ ಇಲ್ಲ. ಯಾರ ಮೇಲೂ ಒಬ್ಬ ದ್ವೇಷದಲ್ಲಿ ನೀವು ಹೋಗಿ ಅವನಿಗೆ ಮೋಟರ್ ಸೈಕಲಿಗೆ ಹಿಂದೆಂದು ಹೊಡೆಯುವುದಂತಲೇ ಇಲ್ಲ. ಅಪಘಾತ ಅಂತ ಹೇಳುವಂತಹ ಶಬ್ದಕ್ಕೆ ಅರ್ಥವೇ ಆಕ್ಸಿಡೆಂಟ್. ಅದು ವಿಲ್ಫಿಲ್ ಅಲ್ಲಿ ಆಗುವಂಥದ್ದಲ್ಲ, ಆಕಸ್ಮಿಕವಾಗಿ ಆಗುವಂಥದ್ದು. ಅಂಥ ಸಂದರ್ಭದಲ್ಲಿ ಜವಾಬ್ದಾರಿಗಳೇನು ಅಂತಂದರೆ, ಯಾರು ಅಪಘಾತ ಮಾಡಿದ್ದಾನೋ ಅವನು ಅಪಘಾತ ಆಗಿ ಕೆಳಗೆ ಬಿದ್ದಂತಹ ಯಾವ ವ್ಯಕ್ತಿ ಅವ ಗಾಯಾಳು ಇದ್ದಾನೆ ಅವನನ್ನು ಕೂಡಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳ್ತದೆ. 2019 ಈ ಅಮೆಂಡ್ಮೆಂಟ್ ಆ್ಯಕ್ಟ್ನ ಪ್ರಕಾರ ಯಾರು ಅಪಘಾತ ಮಾಡಿದ್ದಾನೋ ಅವನಿಗೆ ತುಂಬ ಜವಾಬ್ದಾರಿಯನ್ನು ಹೊರಿಸಿದೆ. ಅಪಘಾತ ಆದ ತಕ್ಷಣವೇ ಗಾಯಾಳುವನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಬೇಕು. ಆಮೇಲೆ ಪೊಲೀಸರಿಗೆ ಅವನೇ ಮಾಹಿತಿ ಕೊಡಬೇಕು, ಹೀಗೆ ಒಂದು ಅಪಘಾತ ಆಗಿದೆ ಅಂತ ಹೇಳುವಂಥ ಮಾಹಿತಿ ಕೊಡಬೇಕು. ಯಾವುದೆಲ್ಲ ಅವನಿಗೆ ಸುರಕ್ಷೆಯ ಮಟ್ಟಿಗೆ ಆ ಗಾಯಾಳುವಿಗೆ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದೆಲ್ಲವನ್ನು ಕೂಡ ಅಪಘಾತ ಮಾಡಿದವ ಮಾಡಬೇಕು. ಇದಕ್ಕೆ ಮಾನವೀಯತೆ ದೃಷ್ಟಿ, ಕಾನೂನಿನ ಲೆಕ್ಕಲ್ಲ, ಮಾನವೀಯತೆ ದೃಷ್ಟಿಯಿಂದ ಇದನ್ನೆಲ್ಲ ಮಾಡಬೇಕು ಅಂತ ಹೇಳುವಂಥದ್ದನ್ನು ಅವನ ಜವಾಬ್ದಾರಿಯನ್ನು ಹೇಳಿದ್ದಾರೆ. ಇನ್ನೊಂದು, ಯಾರ ಅಪಘಾತ ಗಾಯವಾಗಿದೆಯೋ ಅಂತಹ ವ್ಯಕ್ತಿ ಪರಿಹಾರ ಪಡೀಲಿಕ್ಕೆ ಅರ್ಹನಾಗ್ತಾನೆ. ಪರಿಹಾರ ಪಡಿಬೇಕು ಅಂತಿದ್ದರೆ ಒಂದನೇದಾಗಿ ಏನಂತಂದರೆ ಅವನಿಗೆ ಆಗಬೇಕಾದಂಥ ಅವನು ಕೊಡದಿರಬಾರ್ದು, ಅಥವಾ ಅವ ಯಾವುದೇ ರೀತಿಯಲ್ಲಿ ಪರಿಹಾರ ಪಡೀಲಿಕ್ಕೆ ಅನರ್ಹ ಅಂತಾಗ್ಬೋದು. ಒಂದು ವಾಹನದಲ್ಲಿ ಹೋಗ್ತಾ ಇದ್ದಾನಂತಾದರೆ ರಾಂಗ್ ಸೈಡ್ನಲ್ಲಿ ಹೋಗುವಂಥದ್ದು, ಅಥವಾ ಯಾವುದೋ ರೀತಿಯಲ್ಲಿ ರಸ್ತೆಯ ಸುರಕ್ಷತೆಯನ್ನು ಮೀರಿಕೊಂಡು ಹೋಗುವಂಥ ಇಂಥದ್ದು ಪ್ರಸಂಗ ಬಂದಾಗ ಮಾತ್ರ ಅವನಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಅದಕ್ಕೆ ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ. ಅಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಕಷ್ಟ ಆಗ್ತದಷ್ಟೇ, ಬಿಟ್ಟರೆ ಕಾನೂನು ಸಂಪೂರ್ಣವಾಗಿ ಒಬ್ಬ ಗಾಯಾಳುವಿಗೆ ಪರಿಹಾರ ಕೊಡಲಿಕ್ಕೆ ಇರುವಂಥ ಎಲ್ಲ ವಿಧಾನಗಳನ್ನು ಕೂಡ ಕಾನೂನು ಪುಸ್ತಕದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದರ ಪ್ರಕಾರ ಒಬ್ಬ ಆಕ್ಸಿಡೆಂಟ್ ಆದ ಡೇಟ್ನಿನ 6 ತಿಂಗಳಿನ ಒಳಗಾಗಿ ಮೋಟಾರು ವಾಹನ ಪ್ರಾಧಿಕಾರ ಉಂಟು ಮಂಗಳೂರಿನಲ್ಲಿ, ಮೋಟಾರ್ ವೆಹಿಕಲ್ಸ್ ಟ್ರಿಬ್ಯುನಲ್ ಅಂತ, ನಮ್ಮ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಅದಕ್ಕೆ ಬೇಕಾದಂಥ ಅರ್ಜಿಯಲ್ಲಿ ಏನೆಲ್ಲ ಮಾಹಿತಿಗಳನ್ನು, ಅವನ ಹೆಸರು, ಪೂರ್ಣ ವಿಳಾಸ, ಅಪಘಾತ ಮಾಡಿದಂತಹ ವಾಹನಗಳು, ಅದರ RC ಓನರ್, ಅವನ ಡ್ರೈವರ್ ಯಾರು, ಅವನ ಚಾಲನಾ ಲೈಸೆನ್ಸ್ ನಂಬರ್ ಎಷ್ಟು, ಯಾವ ವಿಮಾ ಕಂಪನಿಯಲ್ಲಿ ಅದು ವಿಮಾಗೊಂಡಿದೆ, ಪಾಲಿಸಿಯ ನಂಬರ್ ಏನು, ಆಕ್ಸಿಡೆಂಟ್ ಆದ ಡೇಟ್, ಯಾವ ಸಮಯದಲ್ಲಿ ಆಕ್ಸಿಡೆಂಟ್ ಆಯಿತು, ಮತ್ತು ಎಲ್ಲಿ ಆಯಿತು, ಯಾವ ಸ್ಥಳದಲ್ಲಿ ಕ್ಲಪ್ತವಾಗಿ, ಮತ್ತು ಯಾವ ರೀತಿಯಲ್ಲಿ ಆಕ್ಸಿಡೆಂಟ್ ಆಯಿತು, ಎಲ್ಲ ಮಾಹಿತಿಗಳನ್ನು ಕೊಟ್ಟು ಅವನಿಗೇನು ಕೆಲಸ, ಅವನಿಗೇನು ನಷ್ಟ ಆಯಿತು, ಎಷ್ಟು ಖರ್ಚಾಯಿತು, ಈ ಎಲ್ಲ ವಿಷಯಗಳನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಅದು ಈಗ ಪ್ರೆಸೆಂಟ್ ಅಂದರೆ 2019 ಕಾನೂನಿನ ನಂತರ 6 ತಿಂಗಳಿನ ಒಳಗೆ ಕೋರ್ಟಿಗೆ ಫೈಲ್ ಮಾಡಬೇಕು. 2010 ಮೊದಲು 6 ತಿಂಗಳಿನ ಒಳಗೆ ಅಂತ ಇತ್ತು. 2010ರಿಂದ 2019 ಅದನ್ನು ತೆಗೆದುಹಾಕಿದರು. ಆ ಒಂದು ಪ್ರೊವಿಷನ್ 6 ತಿಂಗಳು ಯಾವುದೇ ಲಿಮಿಟೇಷನ್ ಇರಲಿಲ್ಲ. ಈಗ ಪುನಃ 2019 6 ತಿಂಗಳಿನ ಒಳಗೆ ಅಂತೇಳಿ ಹಾಕಬೇಕು ಅಂತ ಹೇಳಿದ್ದಾರೆ. ಆ 6 ತಿಂಗಳಿನ ಒಳಗೆ ಅದನ್ನು ಫೈಲ್ ಮಾಡಿದಾಗ ಅದು ಕೋರ್ಟಿಗೆ ಬರ್ತದೆ. ಅಲ್ಲಿ 2 ಪಾರ್ಟಿಯವರನ್ನು ಕರೆಸ್ತಾರೆ, ಅಲ್ಲಿ ವಿಚಾರಣೆ ನಡೆಯುತ್ತದೆ. ಇವನಿಗೇನು ಖರ್ಚಾಗಿದೆ ಆ ಖರ್ಚಾದ ಬಗ್ಗೆ ಎಲ್ಲ ಬಿಲ್ಗಳನ್ನು ಹಾಜರು ಮಾಡಬೇಕು. ಇವನಿಗೆ ಆದ ಗಾಯದ ಬಗ್ಗೆ ದಾಖಲೆ ಕೊಡಬೇಕು. ಇವನ ಸಂಪಾದನೆ ಆದಾಯ ಎಷ್ಟು ಅಂತ ಹೇಳುವ ದಾಖಲೆ ಕೊಡಬೇಕು. ಇವನಿಗೆ ಎಷ್ಟು ತೊಂದರೆಗಳಾಗಿದೆ ದೈಹಿಕವಾಗಿ, ಡಿಸೆಬಿಲಿಟಿ ಅಂತ ಹೇಳ್ತಾರೆ, ಈ ಡಿಸೆಬಿಲಿಟಿ ಅಂಗನ್ಯೂನತೆಯ ಬಗ್ಗೆ ದಾಖಲಾತಿ ಕೊಡಬೇಕು. ಅವನಿಗೆ ಎಷ್ಟು ಲಾಸ್ ಆಫ್ ಇನ್ಕಮ್ ಆಯಿತು ಅದರ ಬಗ್ಗೆ ದಾಖಲಾತಿ ಕೊಡಬೇಕು. ಇದೆಲ್ಲ ಕೊಟ್ಟರೆ ನ್ಯಾಯಾಲಯ ಅದನ್ನು ನೋಡಿಕೊಂಡು ಪರಾಮರಿಸಿ ಅದಕ್ಕೆ ಎಷ್ಟು
ಪರಿಹಾರಕ್ಕೆ ಇವ ಅರ್ಹ ಅಂತ ಹೇಳೋದನ್ನು ತೀರ್ಮಾನ ಮಾಡಿ ಅದನ್ನು ಅವನಿಗೆ ಕೊಟ್ಟುಬಿಡ್ತದೆ. ಆದ ಕಾರಣ ವಾಹನ ಅಪಘಾತ ಮಾಡಿದವನಿಗೂ ಜವಾಬ್ದಾರಿ ಉಂಟು, ವಾಹನ ಅಪಘಾತದಿಂದ ಗಾಯ ಹೊಂದಿದವನಿಗೂ ಕೂಡ ಅವನಿಗೆ ಬೇಕಾದಂಥ ಪರಿಹಾರ ಕಾನೂನಿನಲ್ಲಿ ಸಿಕ್ಕಿದೆ. ಹಾಗೆ ಸರ್, ಈಗ ಹಿಟ್ ಆ್ಯಂಡ್ ರನ್ ಕೇಸ್ಗಳು ಬರ್ತದೆ ಸರ್. ಈಗ ಯಾರೋ ಒಬ್ಬನಿಗೆ ಗಾಡಿಯಲ್ಲಿ ಹೊಡೆದು ಅವನೇನು ಮಾಡ್ತಾನೆ, ಕಣ್ಮರೆ ಆಗ್ತಾನೆ. ಇದು ಕ್ರಿಮಿನಲ್ ವ್ಯಾಪ್ತಿಗೆ ಒಳಪಡ್ತದ ಒಂದು ಸರ್. ಹಾಗೆಯೇ ಹಿಟ್ ಆ್ಯಂಡ್ ರನ್ ಕೇಸಿನಲ್ಲಿ ಒಬ್ಬ ವ್ಯಕ್ತಿ ಆ ರೀತಿಯ ಹಾರ್ಶ್ ಆಗಿ ಇದು ಮಾಡಿದರೆ ಅವನಿಗಿರುವಂತಹ ಕೆಲವೊಂದು ಶಿಕ್ಷೆಗಳು ಏನು ಅಂತೇಳಿ. ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಯಾರು ಹೊಡೆದಿದ್ದಾನೆ, ಯಾರು ತಪ್ಪಿಸಿಕೊಂಡು ಹೋಗಿದ್ದಾನೆ ಅವನನ್ನು ನೀವು ಹುಡುಕ್ಲಿಕ್ಕೆ ಆಗ್ತದೆ ಅಂತಾದರೆ, ಈಗ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ನಾನು ಹೇಳುವಂಥದ್ದು ಹುಡುಕ್ಲಿಕ್ಕೆ ಆಗ್ತದೆ ಅಂತ ಆದರೆ ಅದು ಕಾನೂನಿನ ಚೌಕಟ್ಟಿನೊಳಗೆ ಬರ್ತದೆ. ಅವನಿಗೆ ತಕ್ಕುದಾದಂತಹ ಶಿಕ್ಷೆಯನ್ನು ಅದರಲ್ಲಿ ಈಗ BSN ಅಂತೇಳುವಂಥ ಕಾನೂನು, ಮೊದಲು IPC ಇತ್ತು, ಅದರಲ್ಲಿರುವಂಥ ಪ್ರೊವಿಷನ್ನ ಪ್ರಕಾರ ಅವನಿಗೆ ಎಲ್ಲ ರೀತಿಯಾದಂಥ ಶಿಕ್ಷೆ ಸಿಗ್ತದೆ. ಹಾಗಾದರೆ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಗಾಯಗೊಂಡವನಿಗೆ ಏನು ತೊಂದರೆ, ಏನು ಪರಿಹಾರ? ಅದಕ್ಕೆ ಏನು ಅಂತಂದರೆ, ಈಗ ಹೊಸತಾಗಿ ಆದಂತಹ ಕಾನೂನಿನಲ್ಲಿ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಸೆಕ್ಷನ್ 161 ಕ್ಲಿಯರ್ ಆಗಿ ಹೇಳ್ತದೆ ಏನಂತಂದರೆ, ಯಾರು ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಗಾಯಗೊಂಡಿದ್ದಾನೋ ಅವನಿಗೆ ಡೆತ್ ಆದರೆ 2.5 ಲಕ್ಷ ರೂಪಾಯಿ, ಮರಣಿಸಿದರೆ ಅವನ ಲೀಗಲ್ ಹ್ಯಾರ್ಸ್ ಅಂತ ಹೇಳ್ತೇವೆ ನಾವು, ನ್ಯಾಯಿಕ ವಾರಸುದಾರರು ಯಾರಿದ್ದಾರೆ ಅವರಿಗೆ 2.5 ಲಕ್ಷ ರೂಪಾಯಿ ಪರಿಹಾರ, ಇವರಿಗೆ ಗಾಯವಾದರೆ 50,000 ರೂಪಾಯಿ ಪರಿಹಾರ, ಮತ್ತು 1.5 ಲಕ್ಷದವರೆಗೆ ಕ್ಯಾಶ್ಲೆಸ್ ಅವನಿಗೆ ಕೂಡಲೇ ಗೋಲ್ಡನ್ ಹವರ್ ಅಂತ ಇರ್ತದೆ. ಗೋಲ್ಡನ್ ಹವರ್ ಅಂತಲೇ ಮಾಡಿದ್ದಾರೆ. ಏನಂತಂದರೆ ಆಕ್ಸಿಡೆಂಟ್ ಆದ ನಂತರ 1 ಗಂಟೆಯ ಒಳಗಿನ ಅವಧಿ, ಈ ಅವಧಿಯಲ್ಲಿ 1.5 ಲಕ್ಷದವರೆಗಿನ ಅವನಿಗೆ ಕ್ಯಾಶ್ಲೆಸ್ ಪರಿಹಾರವನ್ನು ಕೊಡಲಿಕ್ಕೆ ಆಸ್ಪತ್ರೆಯವರಿಗೆ ಬೇಕಾದ ನಿರ್ದೇಶನ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಹಾಗಿರುವಾಗ ಯಾರು ಇನ್ಶೂರೆನ್ಸ್ ಅದಕ್ಕೆ ಕೊಡುವಂಥವರು ಅಂತ ಹೇಳಿದರೆ, ಅದಕ್ಕೆ ಜನರಲ್ ಇನ್ಶೂರೆನ್ಸ್ ಕೌನ್ಸಿಲ್ ಮಾಡಿದ್ದಾರೆ ಸರ್ಕಾರ, ಒಂದು 4-5 ಇನ್ಶೂರೆನ್ಸ್ ಕಂಪನಿ ಸೇರಿಕೊಂಡು ಅವರು ಅದನ್ನು ಪರಿಹಾರ ಕೊಡ್ತಾರೆ. ಸರ್, ಈಗ ಮೋಟಾರು ವಾಹನ ಕಾಯ್ದೆ ಪ್ರಕಾರ ನೀವು ಹೇಳಿದ ಹಾಗೆ ಇಲ್ಲೊಂದು ರಸ್ತೆಯಲ್ಲಿ ಅಪಘಾತ ಆಗ್ತದೆ. ಸೊ ಯಾರೋ ಸಾರ್ವಜನಿಕರು ಪಾಪ ಒಂದು ಮಾನವೀಯತೆ ನೆಲೆಯಲ್ಲಿ ಯಾವುದೊಂದು ಹಾಸ್ಪಿಟಲಿಗೆ ಸೇರಿಸ್ತಾರೆ, ಒಂದು ಆಸ್ಪತ್ರೆ ಇರ್ಬೋದು, ಅವರಿಗಿರುವಂಥ ಕೆಲವೊಂದು ಏನು ಪಾತ್ರಗಳು ಏನು ಅಂತೇಳಿ. ಇಲ್ಲ, ಆಸ್ಪತ್ರೆಯವರು ಯಾವುದೇ ಇಂಜೂರ್ಡ್ ವ್ಯಕ್ತಿಗಳು ಬಂದಾಗ ಅವರನ್ನು ಆಸ್ಪತ್ರೆಗೆ ಸೇರಿಸಿಕೊಳ್ತಾರೆ, ಅದರಲ್ಲಿ ಆಗದಿರಲಿಲ್ಲ. ಅಲ್ಲಿ ಏನಂತ ವಿಷಯ ಏನು ಅಂತಂದರೆ, ಆಕ್ಸಿಡೆಂಟ್ ಆದ ಕೇಸುಗಳನ್ನು ಮೆಡಿಕೋ ಲೀಗಲ್ ಕೇಸಸ್ ಅಂತ ಹೇಳಿಕೊಂಡು ಅದನ್ನು MLC ಮಾಡಬೇಕಾಗ್ತದೆ. MLC ಮಾಡಬೇಕು ಅಂತಿದ್ದರೆ, ಈಗ ಎಲ್ಲ ಕೇಸುಗಳನ್ನು MLC, ಕೆಲವು ಆಕ್ಸಿಡೆಂಟ್ ಆದ ಕೂಡಲೇ, ಈಗ ನನ್ನದೇ ಒಂದು ವೆಹಿಕಲ್ ನನ್ನ ಫ್ರೆಂಡಿಗೆ ಹೊಡೆಯಿತು, ಅವ ಬಿದ್ದ, ಅವ ಹೇಳ್ತಾನೆ ನನಗೆ ಕೇಸ್ ಬೇಡ ಅಂತ ಹೇಳ್ತಾನೆ, ನಾನು ಖರ್ಚು ನೋಡಲಿಕ್ಕೆ ನಾನು ತಯಾರಿದ್ದೇನೆ. ಅಂಥ ಸಂದರ್ಭದಲ್ಲಿ MLC ಆಗಬೇಕಾದ ಅಗತ್ಯವೇ ಇಲ್ಲ, ಪೊಲೀಸ್ ಕೇಸೇ ಆಗಬೇಕಾದ ಅವಶ್ಯಕತೆ ಇಲ್ಲ. ಪೊಲೀಸ್ ಕೇಸ್ ಆಗೋದು ಯಾವಾಗ, ಗಾಯಗೊಂಡ ವ್ಯಕ್ತಿ ನನಗೆ ಕೇಸ್ ಮಾಡಬೇಕು ಅಂತ ಆಗುವಾಗ ಪೊಲೀಸರು ಏನು ಮಾಡ್ತಾರೆ ಅಂತಂದರೆ, ಪೊಲೀಸ್ ಸ್ಟೇಷನಿಗೆ, ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನಿಗೆ ಇಂಟಿಮೇಷನ್ ಕೊಡ್ತಾರೆ, ಪೊಲೀಸ್ ಇಂಟಿಮೇಷನ್ ವಿದಿನ್ ಶಾರ್ಟ್ ಟೈಮ್, ಆಗಲೇ ಕೂಡಲೇ ಕೊಡ್ತಾರೆ. ಆವಾಗ ಪೊಲೀಸ್ ಬರ್ತಾರೆ, ಪೊಲೀಸ್ ಬಂದು ಸ್ಟೇಟ್ಮೆಂಟ್ ತಗೊಳ್ತಾರೆ, ಸ್ಟೇಟ್ಮೆಂಟ್ ತಗೊಂಡು FIR ಆಗ್ತದೆ. ಈಗ ಅದು ಮುಂದೆ ಕೊಂಡು ಹೋಗ್ತದೆ. ನೀನು ಸ್ಟೇಟ್ಮೆಂಟೇ ಕೊಡೋದಿಲ್ಲ, ನನಗೇನು ತೊಂದರೆ ಇಲ್ಲ, ನನಗೆ ಕಾಳಜಿ ಇಲ್ಲ ಅಂತ ಹೇಳಿದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ MLC ಆಗೋದಿಲ್ಲ. MLC ಮಾಡಲಿಕ್ಕೆ ಒಂದು MLC ಕೇಸ್ ಆಗಬೇಕು, ಇಲ್ಲದೇ MLC ಇಲ್ಲದ ಕೇಸ್ ಆಗಬೇಕು. ಎರಡು ಕೇಸ್ನಲ್ಲೂ ಆಸ್ಪತ್ರೆಯವರು ಏನು ತೊಂದರೆ ಮಾಡೋದಿಲ್ಲ. ಆಸ್ಪತ್ರೆಯವರಿಗೆ ನೀವು ತಂದು ಗಾಯಾಳುವನ್ನು ಅಡ್ಮಿಟ್ ಮಾಡಿದ ಕೂಡಲೇ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಮಾನವೀಯತೆಯ ಎಲ್ಲ ಅರ್ಹತೆ ಕೂಡ ಆಸ್ಪತ್ರೆಯವರಿಗೆ ಉಂಟು, ಅವರು ಕೊಟ್ಟೇ ಕೊಡ್ತಾರೆ. ಕೊಲೆಯಾದಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಹೆದರ್ತಾರೆ ಅವರು. ಮರ್ಡರ್ ಆದಂಥ ಕೇಸುಗಳಲ್ಲಾದರೆ ಸ್ವಲ್ಪ ಹೆದರ್ತಾರೆ, ಯಾಕಂತೇಳಿದ್ರೆ ಇದರಲ್ಲಿ ಏನೋ ಅಪರಾಧಕ್ಕೆ ಸಂಬಂಧಪಟ್ಟದ್ದು. ಆದ ಕಾರಣ ಸ್ವಲ್ಪ ಅವರು ಏನೋ ಅದು ಪೊಲೀಸ್ ಬರಬೇಕು ಅಂತ ಹೇಳುವುದರಲ್ಲಿ ಅದಕ್ಕೆ ನ್ಯಾಯ ಉಂಟು ಅಂತ ಕಾಣಿಸ್ತದೆ. ಅಪಘಾತ ಸಂದರ್ಭದಲ್ಲಿ ಖಂಡಿತವಾಗಿಯೂ ಕೂಡ ಯಾವುದೇ ಆಸ್ಪತ್ರೆಯವರು ನಾನು ಅಡ್ಮಿಟ್ ಮಾಡಿಸಿಕೊಳ್ಳುವುದಿಲ್ಲ ಅಂತ ಹೇಳುವಂಥ ಯಾವುದೇ ಇನ್ಸಿಡೆಂಟ್ ನನ್ನ ಕಿವಿಗೆ ಬೀಳಲಿಲ್ಲ. ಸರಿ, ಈಗ ಮನೆಯಲ್ಲಿ ತಂದೆದು ಅಥವಾ ಅಣ್ಣಂದು ಗಾಡಿ ಇರ್ತದೆ. ಒಬ್ಬ ಚಿಕ್ಕ ಹುಡುಗ, ಅವನು 10ನೇ ಕ್ಲಾಸ್ ಇರ್ಬೋದು ಅಥವಾ PUC ಒಳಗಿನ ಒಂದು ವಿದ್ಯಾರ್ಥಿ ಇರ್ಬೋದು, ಅವನ ಹತ್ರ ಈಗ ನೀವು ಹೇಳಿದ ಹಾಗೆ ವಾಹನ ಕಾಯ್ದೆ ಪ್ರಕಾರ ಇರುವಂಥ ಯಾವುದೇ ರೀತಿಯ ಆತನ ಪರವಾನಿಗೆ ಇರ್ಬೋದು ಅಥವಾ ಲೈಸೆನ್ಸ್ಗಳಿರ್ಬೋದು ಯಾವುದೂ ಇಲ್ಲ. ಅವನು ಆ ಗಾಡಿಯನ್ನು ಅಂಗಡಿಗೆ ಅಂಥೇಳಿ ತಗೊಂಡು ಹೋಗ್ತಾನೆ ವಿದೌಟ್ ಹೆಲ್ಮೆಟ್. ಆ ಸಮಯದಲ್ಲಿ ಏನೊಂದು ಅಪಘಾತ ಆಗ್ತದೆ. ಈ ಸಮಯದಲ್ಲಿ ನಾವು ಎಷ್ಟು ಇತ್ತೀಚೆಗೆ ಕೆಲವೊಂದು ಸ್ಥಳದಲ್ಲಿ ನೋಡಿದ್ದೇವೆ, ಗಾಡಿ ಯಾರ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯೋ ಅವರಿಗೆ ದಂಡವನ್ನು ಹಾಕುವಂಥದ್ದು ಅಂತೇಳಿ. ಚಿಕ್ಕ ಮಕ್ಕಳು ಏನು ಮಾಡ್ತಾರೆ, ವಾಹನಗಳನ್ನು ಬಿಡ್ಕೊಂಡು ಹೋಗುವಂಥದ್ದು ಇದೆ. ಸೊ ಹೀಗಾಗಿ ಮೋಟಾರು ವಾಹನ ಕಾಯ್ದೆ ಪ್ರಕಾರ ಅಪ್ರಾಪ್ತ ವಯಸ್ಕರಿಗೆ ಈ ಮೋಟಾರು ವಾಹನಗಳು ಅಪಘಾತ ಆದಾಗ ಇರುವಂತಹ ಕೆಲವೊಂದು ಸೂಕ್ಷ್ಮವಾದಂಥ ಸಂಗತಿಗಳೇನು, ಅಥವಾ ಕಾನೂನುಗಳೇನು ಅಂತೇಳಿ. ಅದಕ್ಕೆ ಜುವೆಲಿನ್ ಕಾನೂನು ಅಪರಾಧ ಅದು. ಅಂದರೆ ಸಣ್ಣ ಮಕ್ಕಳು, ಮೈನರ್ಸ್ ಯಾರು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಮೋಟ್ರ್ ವಾಹನ ಚಲಾಯಿಸುವ ಹಾಗಿಲ್ಲ. ಲೈಸೆನ್ಸ್ ಅವನಿಗೆ ಈಗ ಸಣ್ಣ ಪ್ರಾಯದ ಅಂತ ಹೇಳಿದರೆ, ಈಗ 6ನೇ ಕ್ಲಾಸು 5ನೇ ಕ್ಲಾಸ್ನಿದ್ದವರು ಎಷ್ಟೋ ವೇಗವಾಗಿ ವಾಹನ ಚಲಾಯಿಸುವಷ್ಟು ಅವರಿಗೆ ಸಾಮರ್ಥ್ಯ ಇರ್ತದೆ. ಸಾಮರ್ಥ್ಯ ಮುಖ್ಯ ಅಲ್ಲ,
ನಿನ್ನ ಕೈಯಲ್ಲಿ ಲೈಸೆನ್ಸ್ ಇಲ್ಲದ ಕಾರಣ ನಿನಗೆ ಅದಕ್ಕೆ ಅಧಿಕಾರ ಇಲ್ಲ ಅಂತ ಹೇಳುವಂಥದ್ದು ಮುಖ್ಯ. ನನಗೆ ಅರ್ಹತೆ ಇರ್ಬೋದು, ನಾನು ಸಾಮರ್ಥ್ಯ, ನನಗೆ ವಾಹನ ಚಲಾಯಿಸಲಿಕ್ಕೆ ನನಗೆ ಗೊತ್ತಿರ್ಬೋದು, ಆದರೆ ಅವಕಾಶ ಕಾನೂನು ಪ್ರಕಾರ ಇಲ್ಲ. ಯಾಕೆ ಅಂತಂದರೆ ಅದಕ್ಕೆ ಕಾರಣಗಳನ್ನು ನಾನು ಹೇಳ್ತೇನೆ. ಲೈಸೆನ್ಸ್ ಇಲ್ಲ ಅಂತ ಹೇಳೋ ಕಾರಣಕ್ಕೋಸ್ಕರವಾಗಿ ಮಾಡಿದ್ದು ಬಾಲಾಪರಾಧ ಆಗ್ತದೆ. ಬಾಲಾಪರಾಧ ಆದ ಸಂದರ್ಭದಲ್ಲಿ 2019 ಅಮೆಂಡ್ಮೆಂಟ್ ಪ್ರಕಾರ ಇದಕ್ಕೆ ತುಂಬ ಹೆಚ್ಚಿನ ಒತ್ತು ಕೊಟ್ಟಿದ್ದಾರೆ. ಬಾಲಾಪರಾಧ ಆದ ಸಂದರ್ಭದಲ್ಲಿ ಹೆತ್ತವರಿಗೆ ದಂಡ. ನೀವು ಯಾಕೆ ನಿಮ್ಮ ಮಗನನ್ನು ಲೈಸೆನ್ಸ್ ಇಲ್ಲದೆ ನಿಮ್ಮನ್ನು ಗಾಡಿಗೂ, ಯಾಕೆಂದರೆ ಹೆತ್ತವರು ನೋಡಿಕೊಳ್ಬೇಕಾದ್ದು, ಮಕ್ಕಳಿಗೆ ಗೊತ್ತಿರುವುದಿಲ್ಲ. ನೋಡಿ, ಈ ಮಗುವನ್ನು ಕೈಯಲ್ಲಿ ಹಿಡ್ಕೊಂಡು ಮಾರ್ಗದಲ್ಲಿ ನಡ್ಕೊಂಡು ಹೋಗುವಾಗ ಮಗುವನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ಮಗು ದಾಟಿ ಓಡ್ತದೆ. ಓಡುವಾಗ ಎದುರಿನಿಂದ ಒಂದು ರಿಕ್ಷಾ ಬಂದು ಹೊಡೀತದೆ. ಇಲ್ಲ, ಮಗುವಿನ ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕೆಂದರೆ ಅಲ್ಲಿ ನೆಗ್ಲಿಜೆನ್ಸ್, ಮೈನರ್ಸ್ನ ನೆಗ್ಲಿಜೆನ್ಸನ್ನು ಕೋರ್ಟ್ ಕನ್ಸಿಡರ್ ಮಾಡೋದಿಲ್ಲ. ನಿಂದೇ ತಪ್ಪು, ನೀನು ನೋಡಬೇಕಾಗಿತ್ತಲ್ಲ ಅಂತ. ಆಗ ಏನಾಗ್ತದೆ ಅಂತ ಹೇಳಿದರೆ ಹೆತ್ತವರಿಗೆ ನನ್ನ ಮಗುವಿಗೆ ಕಂಪನ್ಸೇಷನ್ ಸಿಕ್ಕಿತ್ತಲ್ಲ ಅಂತ, ಆದರೆ ತನಗೆ ಜವಾಬ್ದಾರಿ ಉಂಟು ಅಂತ ಹೇಳೋದು ಮರೆತು ಬಿಡ್ತಾರೆ ಅವರು. ನಾವು ಗಟ್ಟಿಯಾಗಿ ಹಿಡ್ಕೊಳ್ಬೇಕಲ್ಲ ಅಂತ. ಹಾಗೆ ಇತ್ತೀಚೆಗಿನ ಕಾನೂನಲ್ಲಿ ಏನು ಮಾಡಿದ್ದಾರೆ ಅಂತಂದರೆ, ಇಂಥ ಸಂದರ್ಭದಲ್ಲಿ ಅಪರಾಧ ಆದರೆ ನಿಮಗೂ ಜವಾಬ್ದಾರಿ ಉಂಟು, ನೀವು ದಂಡ ಕಟ್ಟಬೇಕು. ಮಗುವಿಗೆ ನೀವು ಅಪ್ರಾಪ್ತ ವಯಸ್ಸಿನ ಮಗುವಿಗೆ ನೀವು ವಾಹನ ಕೊಟ್ಟರೆ ಅಲ್ಲಿ ಅಪಘಾತ ಆದ ಸಂದರ್ಭದಲ್ಲಿ ನಿಮಗೆ ದಂಡ. ಯಾಕೆಂದರೆ ಇನ್ನು ಮುಂದೆ ನೀವು ಯಾವುದೇ ರೀತಿಯಲ್ಲಿ ಕೂಡ ಮೈನರಿಗೆ ಕೊಡಬಾರ್ದು. ಮತ್ತು ಇದನ್ನು ಗೊತ್ತಾದಂಥ ಇನ್ನೊಂದು ಹೆತ್ತವರು ತನ್ನ ಮಗನಿಗೆ ವಾಹನವನ್ನು ಕೊಡಬಾರದು ಅಂತ ಹೇಳುವಂಥದ್ದು ನೀತಿಯಲ್ಲಿ ಅದೊಂದು ಕಾರಣವನ್ನು ಇಟ್ಟುಕೊಂಡಿದ್ದಾರೆ. ತಪ್ಪೇ ಅದು. ಯಾರದು ತಪ್ಪು ಅಂದರೆ ಹೆತ್ತವರ ತಪ್ಪು. ಸರಿ, ಈಗ ತಮಾಷೆಗೂ ಏನು ಅಂತ ಗೊತ್ತಿಲ್ಲ, ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ಹೋಗುವಂಥದ್ದು, ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟಿಗೆ ಹೋಗುವಂಥದ್ದು ಎಷ್ಟೊಂದು ಕಡೆಯಲ್ಲಿ ನಡೀತದೆ. ಈ ಸಮಯದಲ್ಲಿ ಸಂಚಾರ ನಿಯಮಗಳನ್ನು ಪಾಲಿಸದೇ ಇರುವಂಥದ್ದು ಇರ್ಬೋದು. ಅಲ್ಲ, ಅದು ಮೋಟಾರ್ ನೋಡಿ, ಈ ಮೋಟಾರ್ ವಾಹನ ಕಾಯ್ದೆಯಲ್ಲಿ ಕಾನೂನುಗಳನ್ನು ಮಾಡಬಹುದು. ಕಾನೂನು ಪರಿಪಾಲನೆ ಮಾಡಬೇಕಾದ್ದು ಯಾರು? ಕಾನೂನು ಪರಿಪಾಲನೆ ಮಾಡಬೇಕಾದದ್ದು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು. ಈ ವ್ಯಕ್ತಿಗಳಿಗೊಂದು ಈಗ ಲೆಫ್ಟ್ ಇಂಡಿಕೇಟರ್ ಹಾಕಿಕೊಂಡು ನಾವು ಲೆಫ್ಟಿಗೆ ಹೋಗಬೇಕು, ರೈಟ್ ಇಂಡಿಕೇಟರ್, ಅದು ಕಾನೂನು ಲೆಫ್ಟ್ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಇವ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟಿಗೆ ಹೋದಂತಾದರೆ ನೀನು ಕಾನೂನು ಉಲ್ಲಂಘನೆ ಮಾಡಿದ್ದೆ. ಯಾಕೆಂದರೆ ನಿನ್ನ ಜ್ಞಾನ ಸರಿ ಇಲ್ಲ ಅಂತ ಅರ್ಥ. ನೀನು ಬಲಕೈ ಅಂತ ಹೇಳಿಕೊಂಡು ಎಡಗೈಯಲ್ಲಿ ನೀನು ಊಟ ಮಾಡ್ತೀವಿ, ಎಡಕೈ ಅಂತ ಹೇಳಿಕೊಂಡು ಬಲಕೈಯಲ್ಲಿ ಏನೋ ಕೆಲಸ ಮಾಡ್ತೀನಿ ಅಂತ ಆದರೆ ಅದು ನಿನ್ನ ಜ್ಞಾನದ, ಯಾರು ರೈಡರ್ ಇದ್ದಾನೆ ಅವನ ಜ್ಞಾನಶಕ್ತಿಯಲ್ಲಿ ಏನೋ ಕೊರತೆ ಉಂಟು ಅಂತ ಅರ್ಥ ಹೊರತು ಅದರಿಂದ ಆದಂತಹ ಅಪರಾಧಗಳಿಗೆ ಜವಾಬ್ದಾರಿ ಅವನೇ ಆಗ್ತಾನೆ. ಯಾಕಂದರೆ ರೈಟ್ ಇಂಡಿಕೇಟರ್ ಕೊಟ್ಟಿರ್ತಾನೆ, ಪಾಪ ಹಿಂದಿನವ ಗೊತ್ತಿರೋದಿಲ್ಲ ಅಂತ ಅವ ಬಲಕ್ಕೆ ಹೋಗ್ತಾನಲ್ಲ ಅಂತ ಲೆಫ್ಟಿಗೆ ಬರ್ತಾನೆ. ಲೆಫ್ಟಿಗೆ ಬಂದ ಕೂಡಲೇ ಹೋಗಿ ಹೊಡಿತಾನೆ, ಏನು ಮಾಡಲಿಕ್ಕಾಗೋದಿಲ್ಲ. ಹಾಗೆ ಅಂಥ ಸಂದರ್ಭದಲ್ಲಿ ನಿಜವಾಗಿಯೂ ತಪ್ಪಿರುವಂತಹದ್ದು ಇಂಡಿಕೇಟರ್ ಕೊಟ್ಟವನದು. ಆದರೆ ಎಲ್ಲಿ ನೋಡ್ತಾರೆ ಇಂಡಿಕೇಟರ್ ಕೊಟ್ಟಿದ್ದಾನೆ ಲೆಫ್ಟ್ ಅಂತ, ಎಲ್ಲಿ ಗೊತ್ತಾಗ್ತದೆ ನಿಮಗೆ? ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಪರವಾನಿಗೆ ಕೊಟ್ಟವರ ತಪ್ಪು ಬಹಳ ಮುಖ್ಯ. ಬುದ್ಧಿಶಕ್ತಿ ಸರಿ ಇಲ್ಲ ಅಂತ ಅರ್ಥ ಅವನಿಗೆ. ಅವರ ಬುದ್ಧಿಶಕ್ತಿ ಸರಿ ಇಲ್ಲ, ನಮ್ಮ ಕೈಯಲ್ಲಿ ಪರವಾನಿಗೆ ಸಿಕ್ಕಿದ್ರೆ ಏನು ಮಾಡಲಿ ಸಾಧ್ಯ ಉಂಟು? ಮರಕಟಸ್ಸು ಸುರಾಫಾನ ಮರ್ದೇ ವೃಶ್ಚಿಕದ ವಿಶ್ರಾಮ ಅಂತ ಆಗ್ತದೆ. ಆದ ಕಾರಣ ನಾವು ಇದರಲ್ಲಿ ಹೇಳುವಂಥ, ಈಗ ನಾವು ಎಷ್ಟೇ ಕಾನೂನುಗಳು ಇರ್ಬೋದು, ಕಾನೂನು ಯಾರೇ ಏನು ಬೇಕಾದ್ರೂ ಮಾಡ್ಬೋದು, ಎಷ್ಟೇ ಉತ್ಕೃಷ್ಟವಾದ ಕಾನೂನು ನಮ್ಮ ಭಾರತ ದೇಶದಲ್ಲಿ ಉಂಟು. ಆದರೆ ಕಾನೂನು ಪರಿಪಾಲನೆ ಆಗದೇ ಇದ್ದರೆ ಅದರಿಂದ ಬಹಳ ಕಷ್ಟ ಆಗ್ತದೆ. ಕಾನೂನು ಎಷ್ಟೇ ಒಳ್ಳೆಯ ಇದ್ದರೂ ಕೂಡ ಪರಿಪಾಲನೆ ಆಗಲೇಬೇಕು. ಅದಕ್ಕೋಸ್ಕರವಾಗಿ ರಸ್ತೆ ಸುರಕ್ಷತೆಯನ್ನು ಸರಿಯಾಗಿ ನೋಡಿಕೊಳ್ಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಈ ಟ್ರಾಫಿಕ್ ಪೊಲೀಸರನ್ನೆಲ್ಲ ಇಟ್ಟುಕೊಂಡಿದ್ದಾರೆ. ನೋಡಿ, ಟ್ರಾಫಿಕ್ ಪೊಲೀಸರು ಮಾಡ್ತಾರೆ. ಯಾಕೆ ಒಂದೆರಡು ಸಮಯದಲ್ಲಿ ಹೀಗೆ ಅಟ್ಟಿಸಿಕೊಂಡು ಹೋಗದೇ ಇದ್ದರೆ ಜನರಿಗೆ ಬುದ್ಧಿ ಬರುವುದಿಲ್ಲ. ಅದಕ್ಕೋಸ್ಕರವಾಗಿ ಹೀಗೆ ಮಾಡ್ತಾರೆ. ಯಾಕಂದರೆ ಅದನ್ನೆಲ್ಲ ಅಂಥ ಪರಿಪಾಲನೆ ಆಗಬೇಕಲ್ಲ. ಯಾವುದೇ ಒಂದು ಇಂಪ್ಲಿಮೆಂಟೇಷನ್ ಇಲ್ಲದಿದ್ದರೆ ಯಾವುದೇ ಕಾನೂನು ಇಂಪ್ಲಿಮೆಂಟೇಷನ್ ಬೇಕು. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ನಡೆಯುತ್ತದೆ. ಅದಕ್ಕೆ ಪೊಲೀಸರು ಇರುವಂಥದ್ದು, ದಾರಿಯಲ್ಲಿ ನಿಲ್ಲಿಸಿಕೊಂಡು ನೋಡಿ ಸರಿ ಮಾಡಿದ್ದೆ, ಹಾಗೆ ಮಾಡಿದ್ದೆ, ಹೀಗೆ ಮಾಡಿ ತೋರಿಸ್ಲಿಕ್ಕಿರುವಂಥದ್ದು. ಕ್ಯಾಮರಾಗಳಿರ್ತದೆ. ಕ್ಯಾಮರಾದಲ್ಲಿ ನಾವು ಹೆಲ್ಮೆಟ್ ಹಾಕಲಿಲ್ಲ ಅಂತಲ್ಲಿ ಆರಾಮದಲ್ಲಿ ಖುಷಿಯಲ್ಲಿರ್ತೇವೆ. ಅದು ಕ್ಯಾಮರಾ ಫೋಟೋ ತೆಗೆದು ನಮಗೆ ನಮ್ಮ ಮೊಬೈಲಿಗೆ ಕಳಿಸಿಕೊಡ್ತದೆ. ನೋಡಿ, ನೀನು ಹಿಂದಿನವನಿಗೆ ಕ್ಯಾಮರಾ ಹೆಲ್ಮೆಟ್ ಇಡಲಿಲ್ಲ ಅಂತೇಳಿ ಫೈನ್ ಕಟ್ಟು ಅಂತ ಹೇಳ್ತದೆ. ನಾವು ಗೊತ್ತಿಲ್ಲದೆ ಮಾಡಿದ ಕೆಲಸ ಕೂಡ ಮೇಲೆ ಚಿತ್ರಗುಪ್ತ ಅಂತ ಒಬ್ಬ ಇದ್ದಾನೆ ನೋಡಿ, ನಾವು ಏನು ಯಾರು ನೋಡೋದಿಲ್ಲ ಅಂತ ಹೇಳಿದ್ರು ಕೂಡ ಅವ ನಮ್ಮ ತಪ್ಪುಗಳನ್ನು ಗುರುತು ಹಿಡಿದಾಗೆ ಈ ಮೇಲೆ ಎಲ್ಲ ಅಲ್ಲೆಲ್ಲಿ ಚಿತ್ರಗುಪ್ತರು ಇರ್ತಾರೆ. ಈಗ ಎಲ್ಲ ಕ್ಯಾಮರಾಗಳು ಅವರು ತಪ್ಪು ಹುಡುಕುತ್ತಾರೆ. ಇದುವರೆಗೆ ಕಾನೂನು ಸಲಹೆಯಲ್ಲಿ ಮೋಟಾರು ವಾಹನ ಕಾಯ್ದೆ ಭಾಗ 1 ಪ್ರಸಾರವಾಯಿತು. ಸಂಪನ್ಮೂಲ ವ್ಯಕ್ತಿ ಮಂಗಳೂರಿನ ವಕೀಲರಾದ ಶಂಕರನಾರಾಯಣ ಅಡಿಗ ಕೆ. ಸಂದರ್ಶಿಸಿದವರು ಪ್ರದೀಪ್ ಡಿಎಂ ಹಾವಂಜೆ. ಕಾನೂನು ಸಲಹೆ ಕಾರ್ಯಕ್ರಮದ ಮುಂದಿನ ಸಂಚಿಕೆಯಲ್ಲಿ ಮೋಟಾರು ವಾಹನ ಕಾಯ್ದೆ ಭಾಗ 2 ಪ್ರಸಾರವಾಗಲಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.